ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾಘ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟುಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2,250 ರೂಪಾಯಿಗಳು ಮಾತ್ರ. ಅದರಲ್ಲೂ ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನು ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಮಾಘ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದ್ರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಮಾಘ ಮಾಸದ ವಿಶೇಷತೆ, ವೈಶಿಷ್ಟ್ಯತೆ ಏನು ಅನ್ನೋದನ್ನ ಗುರುಜಿಯವರು ಪ್ರತಿದಿನ ತಿಳಿಸ್ತಾ ಬಂದರೆ, ಇದರ ಜೊತೆಗೆ ಪ್ರತಿಯೊಂದು ರಾಶಿಯ ಹಿಂದೆ ಇರುವಂತಹ ಚರಿತ್ರೆ ಏನು, ಅಂದ್ರೆ ಯಾವ ಅಕ್ಷರಗಳು, ಯಾವ ನಕ್ಷತ್ರಗಳು ರಾಶಿಯವರಿಗೆ ಬರುತ್ತೆ ಮತ್ತು ಅವರಿಗೆ ಇರುವಂತಹ ಅದೃಷ್ಟ ವರ್ಣ ಯಾವುದು, ಅದೃಷ್ಟ ರತ್ನ ಯಾವುದು, ಅದೃಷ್ಟ ಬಣ್ಣ ಯಾವುದು, ದಿನಾಂಕ ಯಾವುದು, ದಿನ ಯಾವುದು, ಸಂಖ್ಯೆ ಯಾವುದು, ಅದೃಷ್ಟ ದೇವತೆ ಯಾರು, ಅವರ ಸ್ವಭಾವ ಯಾವ ರೀತಿ ಇರುತ್ತೆ, ಮತ್ತೆ ದಿಕ್ಕು ಯಾವ್ದು ಬರುತ್ತೆ, ಇದಕ್ಕಿರುವಂತಹ ರಾಶಾಧಿಪತಿ ಯಾರು, ಇದೆಲ್ಲವನ್ನ ತಿಳಿಸ್ತಾ ಹೋಗ್ತಾರೆ. ಇದರ ಜೊತೆಗೆ ಈ ರಾಶಿಗಳಂತವರಿಗೆ ಮಿತ್ರ ರಾಶಿ ಯಾರು, ಶತ್ರು ರಾಶಿ ಯಾರು, ವಿಶೇಷ ಗುಣ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನ ತಿಳಿಸ್ತಾರೆ. ಹಾಗಾಗಿ ಮೇಷ, ವೃಷಭ ಮತ್ತು ಮಿಥುನ ಈ ರಾಶಿಯ ಹಿಂದಿರುವ ಚರಿತ್ರೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಸೋಮವಾರ ಕರ್ಕಾಟಕ ರಾಶಿಯ ಹಿಂದಿರುವಂತಹ ಚರಿತ್ರೆಯನ್ನು ತಿಳ್ಕೊಳ್ಳೋ ಗುರುಜಿಯವರಿಂದ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೂ ಮುನ್ನ ವೀಕ್ಷಕರೇ, ಇವತ್ತು ಶುಭ ಸೋಮವಾರ, ಹಾಗಾಗಿ ಈಶ್ವರನ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु करिष्यति नमः शिवाय साम्बाय हरये परमात्मने प्रणतक्लेशनाशाय
उत्पत्तिस्थितिसंहार कर्तारमीश्वरम् नमामि शिरसा देवम् किं नो मृत्युः करिष्यति मार्कण्डेयकृतं स्तोत्रम् यः पठेत् शिवसन्निधौ तस्य मृत्युभयं नास्ति नास्ति चोरभयं क्वचित् शिवाय साम्बाय हरये परमात्मने प्रणतक्लेश ಈಶ್ವರನ ದಿವ್ಯ ದರ್ಶನ ಮಾಡಿದ್ದಾಯ್ತು. ಈಗ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗೌರೇಭ್ಯೋ ಗೌರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾನೀಂ ಚ ವರಸದಾಂ ದೌತಾಂ ತರಿತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ. ಓಂ ಶ್ರೀಂ ಅಂಬಾಯ ನಮಃ. ಗೌರೀರ್ಮಮಾಯತ್ಸಲಿಲಾ ನಿಕ್ಷತ್ತದ್ಭವದೀಂ ವ್ಯಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಓಂ ಶ್ರೀಂ ಅಂಬಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರಿ ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪ್ರಸೀದ 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 ಅಂಬಾಯ ನಮಃ. ಓಂ ನಮಃ ಶಿವಾಯ. ಮಾಘಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಗಾಗಿ ಸಾಂಬ ಸದಾಶಿವನಲ್ಲಿ ಮೊರೆ ಹೋಗುವಂಥದ್ದು. ಮಾಘಸ್ನಾನದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಅಂಶಗಳಿದೆ. ಮಾಘಸ್ನಾನ, ಮಾಘಪುರಾಣ, ಮಾಘ ಮಾಸದ ಮಾಘಸ್ನಾನ ಮತ್ತು ಮಾಘಪುರಾಣವನ್ನು ಪ್ರತಿನಿತ್ಯವೂ ಸಹಿತ ಮಾಘಪುರಾಣವನ್ನು ಓದುವಂತಹದ್ದು. ಜೊತೆಗೆ ಮಾಘಶುದ್ಧ ಹುಣ್ಣಿಮೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಮಾಘಶುದ್ಧ ಹುಣ್ಣಿಮೆ ಎಂದು ಅವತ್ತು ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿರತಕ್ಕಂಥ ಕೆಲವಷ್ಟು ಸಾನ್ನಿಧ್ಯಗಳಿದೆ. ಸಂಗಮ ಕ್ಷೇತ್ರಗಳು ಅಂತ ಹೇಳ್ತಾರೆ. ಸಂಗಮ ಕ್ಷೇತ್ರಗಳಲ್ಲಿ ಅಂದರೆ ಆ ನೀರು ಸಂಗಮ ಆಗ್ತಕ್ಕಂಥದ್ದು, ಒಂದೆರಡು ಮೂರು ಕಡೆಯಿಂದ ಹರಿದು ಬರುವಂತಹದ್ದು. ಆ ಹರಿದು ಬಂದು ಒಂದು ಕಡೆ ಸಂಗಮವಾಗುವಂತಹ ಆ ತೀರ್ಥಕ್ಷೇತ್ರಗಳಿಗೆ ಅದಕ್ಕೆ ಮತ್ತಷ್ಟು ಶಕ್ತಿ ಸಾನ್ನಿಧ್ಯವಿರುತ್ತೆ. ಆದರೆ ಬೆಳಗಿನ ಜಾವದ ಸ್ನಾನ ಆದ್ರಿಂದ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏನೇ ಆದರೂ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಮಾಘಸ್ನಾನ ಮಾಡಲಿಕ್ಕೆ ಹೊರಡುವಂತಹವರು ತೀರ್ಥಕ್ಷೇತ್ರಕ್ಕೆ ಹೊರಡುವಾಗ ಒಂದಷ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಹೊರಡುವಂಥದ್ದು ಬಹಳ ಉತ್ತಮ. ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳು, ಜೊತೆಗೆ ಒಂದಿಷ್ಟು ಮರದ ಬಾಗನ, ಜೊತೆಗೆ ಏನಾದರೂ ಒಂದಿಷ್ಟು ಮತ್ತೊಬ್ಬರಿಗೆ ಸುಮಂಗಲೆಯರಿಗೋ ಅದು ದಂಪತಿಗಳಿಗೋ, ಅದರಲ್ಲೂ ಮಾಘ ಮಾಸದ ಹುಣ್ಣಿಮೆ ಎಂದು ದಂಪತಿಗಳಿಗೆ ನೀವು ಒಂದಿಷ್ಟು ವಿಶೇಷವಾಗಿರತಕ್ಕಂಥ ಸತ್ಕಾರವನ್ನು ಸಲ್ಲಿಸೋದ್ರಿಂದ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ಇನ್ನು ಮಾಘ ಮಾಸದಲ್ಲಿ ಎಲ್ಲಿ ಶಿವನ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯಗಳಿದೆಯೋ, ಶಿವಲಿಂಗವಿದೆಯೋ, ಅಂತಹ ಸಾನ್ನಿಧ್ಯಗಳಲ್ಲಿ ಅಲ್ಲಿ ನಡೆಸುವಂತಹ ಪೂಜಾ ಅನುಷ್ಠಾನ, ಅದರ ಫಲಾಫಲಗಳು ಅದು ಮತ್ತಷ್ಟು ವಿಶೇಷತೆಯನ್ನು ಕೊಡುತ್ತೆ. ಹಾಗಿರಬೇಕಾದ್ರೆ ಮಾಘ ಮಾಸದ ವೈಶಿಷ್ಟ್ಯತೆ, ಮಾಘ ಮಾಸದ ಫಲ ಎಲ್ಲವನ್ನೂ ಸಹಿತ ನಾವು ಅರ್ಥ ಮಾಡ್ಕೊಳ್ಬೇಕು. ಮಾಘ ಮಾಸ ಈ ಒಂದು ಮಾಸಕ್ಕಾಗಿ ತುಂಬ ದಿನಗಳು ಅಂದರೆ ಸುಮಾರು 6 ತಿಂಗಳು ಇದಕ್ಕಾಗಿ ಕಾಯ್ತಾರೆ. ಮನೆಯಲ್ಲಿ ಮದುವೆ, ಮುಂಜಿ, ನಾಮಕರಣ ಈ ಪ್ರಕಾರ ಗೃಹ ಪ್ರವೇಶಗಳು ಏನಾದ್ರು ಮಾಡಬೇಕಾದ್ರೂ ಈ ಮಾಘ ಮಾಸದಲ್ಲೇ ಮಾಡಬೇಕು ಎಂಬತಕ್ಕಂಥ ಹಂಬಲ, ಆ ಒಂದು ಮನಸ್ಸು ಸಾಕಷ್ಟು ಜನಕ್ಕೆ ಇರುತ್ತೆ. ಯಾಕೆಂದ್ರೆ ಮಾಘ ಮಾಸದಲ್ಲಿ ನಡೆಸುವಂತಹ ಕೈಂಕರ್ಯಗಳಿಗೆ ಯಾವುದೇ ತರಹ ಲೋಪದೋಷಗಳಿರುವುದಿಲ್ಲ. ಮಾಘ ಮಾಸದ ಈ ಸಂಪೂರ್ಣವಾದಂಥ ಮಾಸಕ್ಕೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಯಾವುದೂ ನೋಡಬೇಕಾದ್ದಿಲ್ಲ. ಅಂದ್ರೆ ಪ್ರತಿನಿತ್ಯವೂ ಅಮೂಲ್ಯವಾಗಿರ್ತಕ್ಕಂಥದ್ದು, ಪ್ರತಿನಿತ್ಯವೂ ಸಹಿತ ದೇವತಾರಾಧನೆಗೆ ಇಷ್ಟವಾಗಿರ್ತಕ್ಕಂಥದ್ದು,
ದೇವರ ಪೂಜೆ ಪುನಸ್ಕಾರ ಅರ್ಚನೆ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಾಗಾಗಿ ಎಷ್ಟೋ ದೇವಾಲಯಗಳಲ್ಲಿ ಈ ಮಾಘ ಮಾಸದಲ್ಲಿ ಬರತಕ್ಕಂಥ ಜಾತ್ರಾ ಮಹೋತ್ಸವಗಳು, ರಥೋತ್ಸವಗಳು, ಪೂಜಾ ಉತ್ಸವಾದಿಗಳು ಮತ್ತು ಜನ್ಮೋತ್ಸವ ಕಾರ್ಯಕ್ರಮಗಳು ಎಲ್ಲವೂ ಸಾಕಷ್ಟು ಬರುತ್ತೆ. ಮಾಘ ಮಾಸ, ಅದರಲ್ಲೂ ಮಾಘ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ, ಈ ಹುಣ್ಣಿಮೆಯಂದು ವಿಶೇಷವಾಗಿ ಆರಾಧನೆ ಮಾಡುವಂತಹ ಅನುಷ್ಠಾನಗಳಿಗೆ ಶೀಘ್ರ ಫಲ ಅಂತ ಹೇಳಿದ್ದಾರೆ. ಇನ್ನು ಪ್ರತಿನಿತ್ಯದ ಈ ಮಾಘ ಪುರಾಣ ಅಂದರೆ ಮಾಘ ಸ್ನಾನ ಮಾಡೋದ್ರಿಂದ ಏನು ಫಲ, ಮಾಘ ಸ್ನಾನ ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಸಮಯದಲ್ಲಿ ಮಾಡಬೇಕು, ಸೂರ್ಯ ಉದಯಿಸೋದಕ್ಕಿಂತ ಮಾಘ ಸ್ನಾನವನ್ನು ಅಂದರೆ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಮಾಘ ಸ್ನಾನವನ್ನು ಮಾಡಿ ಆಗ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಹಾಗೆ ಮಾಘ ಭಾನುವಾರಗಳಲ್ಲಿ ತಪ್ಪದೀರ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಮಾಘ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಮಾಘ ಮಾಸದಲ್ಲಿ ಪ್ರಾರಂಭ ಮಾಡುವಂತಹ ಈ ಮಾಘ ಸ್ನಾನದ ಅನುಷ್ಠಾನ ಜೊತೆಗೆ ಈಗ ಅದರಲ್ಲೂ ವಿಶೇಷವಾಗಿ ಸೂರ್ಯನ ಆರಾಧನೆ ಮಾಡತಕ್ಕಂಥದ್ದು, ಸೂರ್ಯ ನಮಸ್ಕಾರ ಮಾಡತಕ್ಕಂಥದ್ದು ಮತ್ತು ಯಾವುದೇ ಒಂದು ವಿದ್ವತ್ತನ್ನ, ಯಾವುದೇ ಒಂದು ವಿದ್ಯೆಯನ್ನ ಪ್ರಾರಂಭ ಮಾಡಲಿಕ್ಕಾಗಿ, ಗುರುಮುಖೇನ ಪಾಠ ಪ್ರವಚನವನ್ನು ಕೇಳಲಿಕ್ಕಾಗಿ ಅಥವಾ ಯಾವುದಾದ್ರು ಒಂದು ಸಿದ್ಧಿ ಮಂತ್ರವನ್ನು ಸಿದ್ಧಿಸಿಕೊಳ್ಳೋದಕ್ಕೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಮಾಸಕ್ಕೆ ತಿಥಿವಾರ ನಕ್ಷತ್ರದ ಅವಶ್ಯಕತೆ ಇಲ್ಲ. ಆದರೆ ವೃಕ್ಷಗಳ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅನುಷ್ಠಾನವನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ಳಬಹುದು. ಒಂದಷ್ಟು ನಕ್ಷತ್ರಗಳಿದೆ, ಒಂದಷ್ಟು ರಾಶಿಗಳಿದೆ. ಅಲ್ಲಿ ಮುಹೂರ್ತ ಇಲ್ದಿದ್ರು ಆ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಒಂದು ಗಟ್ಟಿಯಾಗಿ ನೋಡಿ, ಚಂದ್ರ ಯಾವ ಮನೆಯಲ್ಲಿದ್ದಾನೆ, ಆತನ ಮುಂದೆ ಬರ್ತಕ್ಕಂಥ ಆತನ ಮನೆಯಿಂದ ಯಾವ್ಯಾವ ರಾಶಿ ನಕ್ಷತ್ರದವ್ರಿಗೆ ಏನು ಫಲ ಎಂಬತಕ್ಕಂಥ ತಿಳ್ಕೊಂಡ್ರೆ ಆಯಾ ವ್ಯಕ್ತಿಗಳು ಸಂಬಂಧಪಟ್ಟಂತ ರೀತಿ ಅನುಷ್ಠಾನವನ್ನು ಮಾಡಿದ್ರೆ ಶೀಘ್ರವಾದಂತಹ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಎಷ್ಟೋ ದೇವಾಲಯಗಳಲ್ಲಿ ನಡೆಸುವಂತಹ ರಥೋತ್ಸವ ಕಾಲ ಸಹಿತ ಇದನ್ನು ಹೀಗೆ ನಿರ್ಣಯಪಡಿಸ್ತಕ್ಕಂಥದ್ದು. ಹಾಗೆ ಈ ಮಾಘ ಮಾಸದ ಮತ್ತೊಂದು ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಅಶ್ವತ್ಥ ಪ್ರಾರ್ಥನೆ. ಮಾಘ ಮಾಸದಲ್ಲಿ ಪ್ರತ್ಯೇಕವಾಗಿ ಅಶ್ವತ್ಥ ಪ್ರಾರ್ಥನೆಯನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಧರ್ಮಶಾಸ್ತ್ರದಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮಃ. ಅಂದ್ರೆ ಆ ವೃಕ್ಷನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ವೃಕ್ಷಗಳಲ್ಲೇ ಬೃಹತ್ ಮಟ್ಟದ ವೃಕ್ಷ ಅಂದ್ರೆ ಅದು ಅಶ್ವತ್ಥ ವೃಕ್ಷ. ಅಂತಹ ಅಶ್ವತ್ಥದ ಪಕ್ಕದಲ್ಲಿ ನಾಗರಕಲ್ಲಿರಬೇಕು, ನಾಗರಕಲ್ ಪಕ್ಕದಲ್ಲಿ ಬೇವಿನ ಮರ ಇರಬೇಕು, ಬೇವು ಮತ್ತು ಅಶ್ವತ್ಥದ ಮಧ್ಯದಲ್ಲಿ ನಾಗ ಇರಬೇಕು. ಅಂತಹ ನಾಗರಕಲ್ಲಿಗೆ ಈ ಒಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಗರಕಲ್ನ ಅಭಿಷೇಕ ಮಾಡಿ ಅಂದ್ರೆ ಶುದ್ಧ ಜಲದಿಂದ ತೊಳೆದು ಅದಕ್ಕೆ ಮೈತುಂಬ ಅರಿಶಿಣವನ್ನು ಹಚ್ಚಿ ಒಂದಿಷ್ಟು ಗೋಕ್ಷೀರವನ್ನು ಪ್ರೋಕ್ಷಣೆ ಮಾಡಬೇಕಷ್ಟೇ. ನೋಡಿ, ಗೋಕ್ಷೀರವನ್ನ ಪ್ರೋಕ್ಷಿಸಬೇಕು, ಶುದ್ಧ ಜಲದಿಂದ ತೊಳಿಬೇಕು, ಅರಿಶಿಣವನ್ನ ಮೈಗೆಲ್ಲ ಲೇಪನ ಮಾಡಬೇಕು. ಹಾಗೆ ಹಸಿ ದಾರದ ಉಂಡೆಯಿಂದ ಅಶ್ವತ್ಥ ಮತ್ತು ಬೇವು ನಾಗರಕಲ್ಲಿಗೆ ಪ್ರದಕ್ಷಿಣಾಕಾರವಾಗಿ 21 ಅಥವಾ 9 ಅಥವಾ 108 ಈ ಪ್ರಕಾರ ಪ್ರದಕ್ಷಿಣೆ ಮಾಡಬೇಕು. ಇದು ಆರೋಗ್ಯಕ್ಕೂ ಒಳ್ಳೆಯದು, ಮನಸ್ಸಿಗೆ ಒಳ್ಳೆಯದು. ಅಲ್ಲಿ ಬೀಸುವಂತ ಗಾಳಿ ಇಡೀ ಮನಸ್ಸಿನ ಸ್ಥಿತಿ ದೇಹಕ್ಕೂ ಸಹಿತ ಅಷ್ಟೇ ತಂಪನ್ನು ಕೊಡ್ತಕ್ಕಂಥದ್ದು. ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಅಲ್ಲಿ ಜಪಾನುಷ್ಠಾನಗಳನ್ನು ಮಾಡಿದ್ರೆ ಆ ವೃಕ್ಷದ ನೆರಳು ನೋಡಿ, ಆ ವೃಕ್ಷದ ನೆರಳು ನಿಮ್ಮ ಶಿರದ ಮೇಲೆ ಬೀಳಬೇಕು. ವೃಕ್ಷದ ನೆರಳು ಶಿರದ ಮೇಲೆ ಬೀಳಬೇಕು. ಆ ಅಶ್ವತ್ಥ ಕಟ್ಟೆ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಕೂತು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಅಲ್ಲಿ ಒಂದು ಆಸನ ಹಾಕೊಂಡು ಆಸನದ ಮೇಲೆ ಕೂತ್ಕೊಳ್ತಕ್ಕಂಥದ್ದು. ನೋಡಿ, ಆ ಒಂದು ವೃಕ್ಷದಲ್ಲಿ ಬ್ರಹ್ಮ ರಾಕ್ಷಸನೂ ವಾಸ ಮಾಡ್ತಾನಂತೆ. ಆದರೆ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಆದರೆ ಆ ವೃಕ್ಷದಲ್ಲಿ ಒಂದಷ್ಟು ಮೋಕ್ಷಗಳು ನಮಗೆ ಸಿಗುತ್ತೆ, ವೃಕ್ಷದಿಂದ ಆರೋಗ್ಯ ನಮಗೆ ವೃದ್ಧಿ ಆಗುತ್ತೆ, ಆ ವೃಕ್ಷದಿಂದ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಇಷ್ಟೆಲ್ಲ ವೈಶಿಷ್ಟ್ಯತೆ ಇರತಕ್ಕಂಥ ಆ ಒಂದು ಪ್ರಧಾನವಾಗಿರ್ತಕ್ಕಂಥ ವೃಕ್ಷ, ಆ ವೃಕ್ಷದ ಅನುಷ್ಠಾನ ಈ ಮಾಘ ಮಾಸದಲ್ಲಿ ನಡೆಸ್ತಕ್ಕಂಥದ್ದು. ಅದಕ್ಕಾಗಿ ಮಾಘ ಮಾಸದ ವೈಶಿಷ್ಟ್ಯತೆ ಸಾಮಾನ್ಯಕ್ಕೆ ಅಶ್ವತ್ಥನಾರಾಯಣನ ಸಾನ್ನಿಧ್ಯದಲ್ಲಿ ಅಂತ ಹೇಳ್ತಾರೆ. ಈ ಮಾಘ ಮಾಸದಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಅಶ್ವತ್ಥ ವೃಕ್ಷಗಳು ಬೃಹತ್ ಮಟ್ಟದ ಬೆಳೆದಿರುತ್ತೋ ಅದರ ಪಕ್ಕದಲ್ಲಿ ಒಂದು ಬೇವಿನ ವೃಕ್ಷ ಇದ್ರೆ ಅದರ ಮಧ್ಯದಲ್ಲಿ ನಾಗರಕಲ್ಲಿಲ್ಲ ಅಂದ್ರೆ ಅಂತಹ ಕಡೆ ನಾಗ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು. ನಾಗ ಪ್ರತಿಷ್ಠಾಪನೆ ಹೇಳಬೇಕಂದ್ರೆ ನವಗ್ರಹಗಳಿಗೆ ನಾಗದೇವರಿಗೆ ಸ್ಥಿರ ಪ್ರತಿಷ್ಠಾಪನೆ ಇಲ್ಲ. ನವಗ್ರಹಗಳಿಗೆ ಮತ್ತು ನಾಗದೇವರಿಗೆ ಸ್ಥಿರ ಪ್ರತಿಷ್ಠಾಪನೆ ಇಲ್ಲ, ಅದನ್ನು ಚರ ಪ್ರತಿಷ್ಠಾಪನೆ ಅಂತಲೇ ಹೇಳ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಅದಕ್ಕೆ ಅಷ್ಟಬಂಧನ ಹಾಕೋದಿಲ್ಲ, ಶೀತಬಂಧನದಲ್ಲಿ ಮಾಡ್ತಕ್ಕಂಥದ್ದಾಗತ್ತೆ. ಯಾಕೆಂದ್ರೆ ನಾಗನಿಗೆ ಒಂದು ಕಡೆ ನಾಗ ನಿಲ್ಲುವಂಥವನಲ್ಲ. ಹಾಗೆ ಗ್ರಹಗಳು ನವಗ್ರಹಗಳು ಅಷ್ಟೇನೆ ಒಂದು ಕಡೆ ನಿಲ್ಲುವಂಥದ್ದಲ್ಲ, ಇದು ಶಾಸ್ತ್ರ ಹೇಳುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗೋಗ್ತಾ ಇದೆ, ಸಾಕಷ್ಟು ಬೇರೆ ಬೇರೆ ತರ ಅವರವ್ರ ಇಷ್ಟದ ಪ್ರಕಾರ ನಡ್ಕೊಂಡು ಹೋಗ್ತದೆ. ಆದರೆ ಶಾಸ್ತ್ರ ಮಾತ್ರ ಈ ತರ ಹೇಳುತ್ತೆ. ಯಾಕೆಂದ್ರೆ ನವಗ್ರಹಗಳು ಒಂದು ಕಡೆ ನಿಂತರೆ ಸಾಧ್ಯವ? ಪ್ರತಿಯೊಬ್ಬರ ಜಾತಕದಲ್ಲೂ ಲಾಭ ನಷ್ಟಗಳು, ಏರಿಳಿತ, ಬೇಕು ಬೇಡ ಮತ್ತು ಸಂತೋಷ ದುಃಖ ಎಲ್ಲವನ್ನೂ ಕಟ್ಟು ಹೋಗ್ತಾ ಇರ್ತಾರೆ. ಅಂದ್ರೆ ಒಂದೊಂದು ಗ್ರಹಗಳು ಜಾತಕದಲ್ಲಿ ಒಂದೊಂದು ಆಸ್ಥಾನಕ್ಕೆ ಬಂದು ಕೂತ್ಕೊಂಡಾಗ ಒಂದೊಂದರ ಫಲಗಳು ಬರ್ತಾ ಇರತ್ತೆ. ಒಂದಷ್ಟು ಕಾಲ ನೋಡಿ ನಮಗೆ ಅರಿವೇ ಇಲ್ಲದಂತ ರೀತಿ ಸಂತೋಷ ಬರುತ್ತೆ, ಗೊತ್ತಷ್ಟು ಕಾಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಬಂದು ಮನೆ ಮುಂದೆ ಯಾವುದೋ ಒಂದು ಸಮಸ್ಯೆ ಕೂತಿರುತ್ತೆ.
ಒಂದಷ್ಟು ಕಾಲ ಆಗೇ ಹೋಯ್ತು, ನಡೆದೇ ಹೋಯ್ತು ಅನ್ನೋಷ್ಟೋಗ ಮತ್ತೊಂದು ಸಮಸ್ಯೆ ಎದುರಾಗಿರುತ್ತೆ. ಏನೇ ಆದರೂ ಏರಿಳಿತ ಎಂಬತಕ್ಕಂಥದ್ದು ಅದು ಬರತಕ್ಕಂಥದ್ದು ಗ್ರಹಗತಿಗಳಿಂದ. ಆದರೆ ಗ್ರಹ ನಕ್ಷತ್ರಚಾರ ಪ್ರಕಾರ ಆಗುವಂಥ ಈ ಸಮಸ್ಯೆಗಳಿಗೆ ನಮ್ಮ ಪ್ರಾರ್ಥನೆ ಇಂತಹ ಒಂದು ಶುಭ ಮುಹೂರ್ತದಲ್ಲಿ ಆದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಮತ್ತು ಯಾವುದಾದ್ರೂ ಒಂದು ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಮಾಘ ಮಾಸ ಬಹಳ ವಿಶೇಷವಾದ್ದು ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಈ ಮಾಘ ಮಾಸದ ಮಾಘ ಪುರಾಣವನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಅದರಲ್ಲೂ ಈ ಮಾಘ ಮಾಸದ ವೈಶಿಷ್ಟ್ಯತೆಗೆ ಹೆಚ್ಚು ಭಗವಂತನಿಗೆ ನೈವೇದ್ಯ ಕೊಡ್ತಕ್ಕಂಥದ್ದೇನಪ್ಪ ಅಂದ್ರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪಾಯಸ. ಆ ಗೋಧಿಯ ಪರಮಾನ್ನವನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚಬೇಕು. ಅದು ಬಹಳ ವಿಶೇಷ. ಅಥವಾ ಒಂದು ತಾಮ್ರದ ತಟ್ಟೆ, ಅದರೊಳಗೆ ಗೋಧಿ, ಕೆಂಪು ವಸ್ತ್ರ, ಒಂದು ಪೂರ್ಣಕುಂಭ ಇದೆಲ್ಲವನ್ನು ಸಹಿತ ಮನೆಯಲ್ಲಿಟ್ಟು ಆರಾಧನೆ ಮಾಡಿ ಅದನ್ನು ಯಾರಾದರೂ ಋತ್ವಿಜರಿಗೋ, ಬ್ರಾಹ್ಮಣರಿಗೋ ಅಥವಾ ದೇವಾಲಯಕ್ಕೋ ಅಥವಾ ಯಾರಾದರೂ ಒಬ್ಬರ ಸಜ್ಜನರಿಗೋ ಅಂತಹವರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದ್ರು ನಮ್ಮ ದೇಹದಲ್ಲಿರ್ತಕ್ಕಂತಹ ನರನಾಡಿಗಳಲ್ಲಿರ್ತಕ್ಕಂಥ ಏನೇ ದೋಷಗಳಿದ್ರು ಎಲ್ಲವೂ ದೂರ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಮಾಘ ಭಾನುವಾರ ಮಾಘ ಸ್ನಾನವನ್ನು ಮಾಡಿ ಸ್ನಾನ ಮಾಡಿದ ನಂತರ ಒಂದು ರಥವನ್ನು ಬರೆದು ಆ ರಥದ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ಮಣೆಯನ್ನು ಹಾಕಿ ತಟ್ಟೆ, ಅದರ ಮೇಲೆ ಒಂದು ತಾಮ್ರದ ತಟ್ಟೆ, ಒಂದು ಕೆಂಪು ವಸ್ತ್ರ, ಅದರ ಮೇಲೆ ಗೋಧಿ, ಒಂದಚ್ಚು ಬೆಲ್ಲ, ಒಂದು ಪೂರ್ಣ ಫಲ ಇದೆಲ್ಲವನ್ನು ಇಟ್ಟು ಪೂಜಿಸಿದ ನಂತರ ಅದನ್ನು ಬ್ರಾಹ್ಮಣೋತ್ತಮರಿಗೆ ದಾನವಾಗಿ ಕೊಡತಕ್ಕಂಥದ್ದು ಹಿಂದಿನಿಂದ ಇಂದಿನವರೆಗೂ ಬೆಳೆದು ಬಂದಿರತಕ್ಕಂಥ ಪದ್ಧತಿ. ಯಾಕೆಂದ್ರೆ ಸೂರ್ಯನ ಆರಾಧನೆ ಆಗಬೇಕು. ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ, ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ. ಈ ಮಾಘ ಮಾಸದ ವೈಶಿಷ್ಟ್ಯತೆ, ಮಾಘ ಮಾಸದಲ್ಲಿ ನಡೆಸುವಂತಹ ಅನುಷ್ಠಾನ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. ಸೂರ್ಯನ ಅನುಗ್ರಹವನ್ನು, ಅಶ್ವತ್ಥನಾರಾಯಣನ ಒಂದು ಸಂಪೂರ್ಣ ಫಲವನ್ನು ಅಂದ್ರೆ ಮಹಾವಿಷ್ಣುವಿನ ಫಲವನ್ನು ಪಡೆಯಲಿಕ್ಕೆ ಮಾಘ ಮಾಸದ ವೈಶಿಷ್ಟ್ಯತೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ಕರ್ಕಾಟಕ ರಾಶಿಯ ಹಿಂದಿರುವ ಚರಿತ್ರೆ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಈಗಾಗಲೇ ಮೇಷ ಆಯ್ತು, ವೃಷಭ ಆಯ್ತು, ಮಿಥುನ ಆಯ್ತು. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂಗೆ ಕರ್ಕಾಟಕ ರಾಶಿಯವರು ಮುತ್ತುಗ ವೃಕ್ಷವನ್ನ ಅನುಷ್ಠಾನ ಮಾಡಬಹುದು. ಕರ್ಕಾಟಕ ರಾಶಿಗೆ ಮುತ್ತುಗ ಅಂದ್ರೆ ಊಟದೆಲೆ ಅಂತಲೂ ಸಾಕಷ್ಟು ಕಡೆ ಊಟದೆಲೆಯಾಗೂ ಬಳಸ್ತಾರೆ. ಮುತ್ತುಗ ಅಂತಕ್ಕಂಥದ್ದು ಚಂದ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ದಿರ ಮುತ್ತುಗದ ವೃಕ್ಷ ಅದು ಚಂದ್ರನಿಗೆ ವಿಶೇಷ. ಆ ವೃಕ್ಷದ ತಳ ಕೂತ್ಕೊಂಡು ಒಂದಷ್ಟು ಅನುಷ್ಠಾನಗಳನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮುತ್ತುಗದ ವೃಕ್ಷದ ತಳ ಕೂತ್ಕೊಂಡು ಆಗ್ನೇಯಾಭಿಮುಖವಾಗಿ ಕೂತು ಅಲ್ಲಿ ಒಂದು ದೀಪವನ್ನು ಹಚ್ಚಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರದ ಅನುಷ್ಠಾನವನ್ನು ನಡೆಸಿದ್ರೆ ಅಲ್ಲಿ ಚಂದ್ರನಿಂದ ಉಂಟಾಗುವಂತಹ ಲಾಭಗಳನ್ನ, ಚಂದ್ರನಿಂದ ಉಂಟಾದಂತಹ ದೋಷಗಳನ್ನು ದೂರ ಮಾಡ್ಕೊಳ್ಬಹುದು. ಚಂದ್ರ ಮಾತೃಕಾರಕ, ತಾಯಿಯ ಸ್ವರೂಪ. ಪ್ರತಿಯೊಬ್ಬರಲ್ಲೂ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನ ತೃಪ್ತಿಯಾಗಿ ಕೊಡ್ತಕ್ಕಂಥವನು, ಹೆಚ್ಚಿನ ಫಲಾಫಲಗಳನ್ನು ಕೊಡ್ತಕ್ಕಂಥವನು, ಹೆಚ್ಚಿನ ಯಶಸ್ಸನ್ನ ಕೊಡ್ತಕ್ಕಂಥವನು. ಹಾಗೆ ಆ ಪ್ರತಿ ಕಾಲಕ್ಕೂ ಸಹಿತ ಏನು ಬದಲಾವಣೆಗಳಾಗುತ್ತೆ, ಒಂದು ದಿನದಲ್ಲಿ ಲಾಭ ನಷ್ಟ, ಬೇಕು ಬೇಡ ಎಲ್ಲಾ ತರಹ ಕಷ್ಟ ಸುಖಗಳನ್ನು ನೋಡಿಸ್ತಕ್ಕಂಥವನು ಚಂದ್ರನೇ. ಹಾಗೆ ಜಾತಕದಲ್ಲಿ ಚಂದ್ರ ಒಬ್ಬನೇ ಪ್ರಭಾವ. ಆ ಚಂದ್ರನಿಂದಲೇ ಜ್ಯೋತಿಷ್ಯ ಗೊತ್ತಾಗ್ತಕ್ಕಂಥದ್ದು. ಇವತ್ತಿಗೂ ಯಾರಾದರೂ ಒಬ್ಬರು ಜ್ಯೋತಿಷ್ಯ ಹೇಳ್ತಾರೆ ಅಂದ್ರೆ ಅವರು ಚಂದ್ರಗ್ರಹವನ್ನ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡಿದ್ರೆ, ಚಂದ್ರ ಯಾವ ಮನೆಯಲ್ಲಿದ್ದಾನೆ, ಯಾವ ಮನೆಯಿಂದ ಯಾವ ಮನೆಯನ್ನು ನೋಡ್ತಿದ್ದಾನೆ, ಎಲ್ಲಿಂದ ಬೇರೊಂದು ಮನೆ ದೃಷ್ಟಿಕೋನ ಹೇಗಿರುತ್ತೆ ಅಂತಕ್ಕಂಥದನ್ನ ಅರ್ಥರೆ ಮಾತ್ರ ಜ್ಯೋತಿಷ್ಯ ಗೊತ್ತಾಗೋದು. ಯಾಕೆಂದ್ರೆ ಚಂದ್ರ ಒಬ್ಬನೇ ಬಹಳ ವೇಗವಾಗಿ ನಡೀತಕ್ಕಂಥದ್ದು. ಬೇರೆ ಯಾವ ಗ್ರಹಗಳು ಇಷ್ಟು ಸ್ಪೀಡ್ ಇರೋದಿಲ್ಲ. ಆದರೆ ಚಂದ್ರನ ಗೊತ್ತಾದರೆ ಮಾತ್ರನೇ ಭವಿಷ್ಯದಲ್ಲಿ ಇಂತಹ ದಿವಸ ಇಂಥದ್ದು ನಡೆಯುತ್ತೆ ಅಥವಾ ಇಷ್ಟೊತ್ತಿಗೆ ಹೀಗಾಗ್ಬೋದು ಅಥವಾ ಯಾವ ಸಮಯಗಳೇನು ಹೇಳ್ತೀವಲ್ಲ ಆ ಸಮಯಗಳೆಲ್ಲವೂ ನಿಗದಿಪಡಿಸುವಂಥದ್ದು ಚಂದ್ರನಿಂದ ಮಾತ್ರ. ಹಾಗೆ ಮುತ್ತುಗದ ವೃಕ್ಷ ಚಂದ್ರನಿಗೆ ವಿಶೇಷ. ಮತ್ತು ಪುನರ್ವಸು ನಕ್ಷತ್ರ, ಇಲ್ಲಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ನಕ್ಷತ್ರ ಅಂದ್ರೆ 3 ನಕ್ಷತ್ರ ಕಂಪಲ್ಸರಿ ಇದ್ದೇ ಇರುತ್ತೆ. ಆ 3 ಅಥವಾ 2 ನಕ್ಷತ್ರಗಳು ಯಾವ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಕರ್ಕಾಟಕ ರಾಶಿ ಆಗಿರುತ್ತೆ, ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆ ಪ್ರಕಾರ ತೆಗೆದುಕೊಳ್ಳೋದಾದ್ರೆ ಪುನರ್ವಸು ನಕ್ಷತ್ರ 4 ಮತ್ತು 3 ಇದು 4ನೇ ಅಂದ್ರೆ ಪುನರ್ವಸು ನಕ್ಷತ್ರ 4ನೇ ಪಾದ ಮಾತ್ರ ಈ ಒಂದು ಕರ್ಕಾಟಕ ರಾಶಿಗೆ ಸೇರ್ತಕ್ಕಂಥದ್ದು. ಮತ್ತು ಆ ಪುಷ್ಯ ನಕ್ಷತ್ರ 4 ಪಾದಗಳು ನೋಡಿ, ಪುನರ್ವಸು, ಪುಷ್ಯ, ಆಶ್ಲೇಷ. ಪುನರ್ವಸು 4ನೇ ಪಾದ, ಪುಷ್ಯ 4 ಪಾದ, ಆಶ್ಲೇಷ 4 ಪಾದ. ಈ 4, 4, 8, ಪುನರ್ವಸು 1, ಇದೆಲ್ಲ ಸೇರಿಸರೆ 9 ಪಾದಗಳಾಯ್ತು. 9 ಪಾದಗಳಿಗೆ ಒಂದು ರಾಶಿ ಬರ್ತಕ್ಕಂಥದ್ದು, ಅದು ಕರ್ಕಾಟಕ ರಾಶಿ. ಹಾಗೆ ತೆಗೆದುಕೊಳ್ಳಕ್ ಹೋದ್ರೆ ಅಕ್ಷರಗಳು ಯಾವ್ದು ಬರ್ಬೋದು? ಪುನರ್ವಸುನಲ್ಲಿ ಹಿ, ಪುಷ್ಯ ನಕ್ಷತ್ರ ಹು, ಹೇ, ಹೋ ಮತ್ತು ಡ. ಆಶ್ಲೇಷ ನಕ್ಷತ್ರದಲ್ಲಿ ಡಿ, ಡ, ಡು, ಡೆ. ಈ ಪ್ರಕಾರವಾದಂತಹ 4 ಅಕ್ಷರಗಳು ಬರುತ್ತೆ. ಈ ಆಶ್ಲೇಷ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವೃಕ್ಷ ನಾಗಸಂಪಿಗೆ. ನೋಡಿ, ಆಶ್ಲೇಷ ನಕ್ಷತ್ರ ಯಾರ್ದು ಜನ್ಮ ನಕ್ಷತ್ರ ಆಗಿರುತ್ತೋ ನೀವು ನಾಗಸಂಪಿಗೆ ಆ ವೃಕ್ಷವನ್ನ ಬೆಳೆಸ್ತಕ್ಕಂಥದ್ದು, ವೃಕ್ಷಕ್ಕೆ ನೀರು ಹಾಕುವಂಥದ್ದು, ವೃಕ್ಷಕ್ಕೊಂದು ಪ್ರದಕ್ಷಿಣೆ ಮಾಡತಕ್ಕಂಥದ್ದು, ಆ ವೃಕ್ಷ ಸಂರಕ್ಷಣೆ ಮಾಡಿ ವೃಕ್ಷ ಹೇಗೆ ಸಮೃದ್ಧಿಯಾಗಿ ಬೆಳೆಯುತ್ತೋ ಹಾಗೆ ನಿಮ್ಮ ಜೀವನ ಬೆಳೆಯುತ್ತೆ.
ಇದು ಆಶ್ಲೇಷ ನಕ್ಷತ್ರದವರಿಗೆ. ಇನ್ನು ಪುಷ್ಯ ನಕ್ಷತ್ರದವರು ಅಶ್ವತ್ಥ ಪ್ರಾರ್ಥನೆ ಮಾಡಬೇಕು. ನೋಡಿ, ಪುಷ್ಯ ನಕ್ಷತ್ರ ಸಾಕಷ್ಟು ಬಾರಿ ಹೇಳಿದ್ದೇನೆ, ಪುಷ್ಯ ನಕ್ಷತ್ರ ಬಂದಾಗ ವನಸಿರಿಗಳ ಸಂಗ್ರಹಣ ಅಂತ. ಯಾಕೆ ಈಗ ಅಂದ್ರೆ ಅಲ್ಲಿ ವನಸಿರಿಗಳ ಸಂಗ್ರಹಣ ಯಾತಕ್ಕಾಗಿ ಬಂತು ಅಂದ್ರೆ, ಪುಷ್ಯ ನಕ್ಷತ್ರ ಎಂಬತಕ್ಕಂಥದ್ದು ಬೃಹತ್ ಮಟ್ಟದ ವೃಕ್ಷ. ಆ ಪುಷ್ಯ ನಕ್ಷತ್ರದ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡ್ರೆ ನಿಮ್ಮ ಮನಸ್ಸು ಸಹಿತ ಅಷ್ಟೇ ಬೃಹತ್ ಮಟ್ಟದಲ್ಲಿರುತ್ತೆ. ಪುಷ್ಯ ನಕ್ಷತ್ರ ಅಶ್ವತ್ಥ ವೃಕ್ಷಕ್ಕೋಸ್ಕರ ಅಶ್ವತ್ಥದ ಮೇಲಿರ್ತಕ್ಕಂಥ ಶ್ಲೋಕಗಳಾಗ್ಲಿ, ಅಶ್ವತ್ಥದಲ್ಲಿ ವಾಸ ಮಾಡತಕ್ಕಂಥ ದೇವತೆಗಳಾಗ್ಲಿ, ಅಲ್ಲಿರ್ತಕ್ಕಂಥ ಹರಿಹರ ಬ್ರಹ್ಮಾದಿಗಳಾಗ್ಲಿ ಎಲ್ಲರೂ ಸಹಿತ ಬಹಳ ವಿಶೇಷವೇ ಸರಿ. ಹಾಗೆ ಅಶ್ವತ್ಥಕ್ಕೆ ಪುಷ್ಯ. ಇನ್ನು ಪುನರ್ವಸು ನಕ್ಷತ್ರಕ್ಕೆ ಬಿದಿರು ವೃಕ್ಷ. ನೋಡಿ, ಬಿದಿರು ಮನುಷ್ಯನ ಎಲ್ಲಕ್ಕೂ ಬೇಕು. ಮಗು ಹುಟ್ಟಿದಾಗ ತೊಟ್ಲು ಮಾಡಿ ಮಗುನ ಮಲಗಿಸ್ತೀವಿ. ಬಿದಿರು ಮನೆ ಶುದ್ಧಿ ಮಾಡಿದ್ರೆ ಆ ಕಸಬರಿಗೆ ಇದು ಮರ ಸಹಿತ ಅದರಲ್ಲೇ ಮಾಡ್ತೀವಿ. ಅದೇ ತರ ಮರದ ಬಾಗನ ಅಂತ ಮಾಡ್ತೀವಿ. ಪ್ರಧಾನವಾಗಿರ್ತಕ್ಕಂತಹ ಚಂಡಿಕಾ ಹವನದಲ್ಲೂ ಸಹಿತ ಬಾಗನವನ್ನ ಅರ್ಪಣೆ ಮಾಡ್ತೀವಿ. ಅಂದ್ರೆ ಮಗು ಹುಟ್ಟಿದಾಗ್ಲಿಂದ ಮನುಷ್ಯನ ಬೇಕು, ಮನುಷ್ಯ ತಾಯಿ ಗರ್ಭದಿಂದ ಹೊರ ಬಂದಂತ ಆ ಕಂದಮ್ಮನ್ನ ಮೊದಲು ಮಲಗಿಸ್ತಕ್ಕಂಥದ್ದು ತೊಟ್ಲಲ್ಲಿ. ಆ ತೊಟ್ಲು ಬಿದಿರಿನ ತೊಟ್ಲು ಹಿಂದಾಗಿತ್ತು. ಆದರೆ ಇವತ್ತು ಎಲ್ಲವೂ ಬದಲಾಯಿತು. ಯಾಕೆಂದ್ರೆ ಯಥೇಚ್ಛವಾದಂಥ ರೀತಿ ತಾಯಿ ಲಕ್ಷ್ಮಿ ನಮ್ಮ ಜೊತೆಲಿ ಓಡಾಡ್ತಿದ್ದಾಳಲ್ಲ, ಹಣ ಜಾಸ್ತಿ ಆದಷ್ಟು ಚಿನ್ನದ ತೊಟ್ಲು ಆಗುತ್ತೆ, ಬೆಳ್ಳಿ ತೊಟ್ಲು ಆಗುತ್ತೆ. ಹಿಂದೆಲ್ಲ ಇವತ್ತಿಗೂ ಹೇಳ್ಬೇಕಂದ್ರೆ ಹಳ್ಳಿಗಳ ಕಡೆ ಕಷ್ಟದಲ್ಲಿರ್ತಕ್ಕಂಥವ್ರು, ಬಡ ಕುಟುಂಬದಲ್ಲಿರ್ತಕ್ಕಂಥವ್ರು ಬಿದಿರಿನ ತೊಟ್ಲುಗಳನ್ನೇ ಜಾಸ್ತಿ ಮಾಡಿರ್ತಾರೆ. ಈಗೆಲ್ಲ ಸ್ವಲ್ಪ ಟೀಕ್ ಮರ ಅಂತೆ ಅದು ಇದು ಬೇರೆ ಮರಗಳು ಮಾಡಿ ಅದನ್ನು ವೈಭವೀಕರಿಸುವಂತಹದ್ದು ಇತ್ತೀಚೆಗೆ ಇರಬಹುದು. ಇವತ್ತಿಗೂ ಹಳ್ಳಿಗಾಡುಗಳಲ್ಲಿ ಇದೇ ನಡೀತಕ್ಕಂಥದ್ದು. ಶಾಸ್ತ್ರ ಅಂದ್ರೆ ಶಾಸ್ತ್ರವೇ. ಹಾಗೆ ಆ ಬಿದಿರು ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಇನ್ನು ಇದೇ ಬಿದಿರು ಮನುಷ್ಯನ ಕಡೆಯ ಕ್ಷಣ ಆತನ್ನ ಕರ್ಕೊಂಡು ಹೋಗುವಂತ ಕಾಲ ಆಗೂ ಸಹಿತ ಈ ಬಿದಿರು ಸಹಾಯ ಮಾಡುತ್ತೆ. ಅಲ್ಲಿಗೆ ಬಿದಿರನ್ನ ಶುಭ ಅಂತಿರೋ ಅಶುಭ ಅಂತಿರೋ, ಇಲ್ಲಿ ಬಿದಿರು ಶುಭನೇ. ಯಾಕೆ ಅಂದ್ರೆ ಮನುಷ್ಯರ ಬಾಲ್ಯದಿಂದ ಮುಪ್ಪಿನವರೆಗೂ ಅಂದ್ರೆ ಕಡೆ ಕ್ಷಣದವರೆಗೂ ಬಿದಿರು ನಮಗೆ ಸಹಾಯ ಮಾಡುತ್ತೆ. ಅಂತಹ ಬಿದಿರಿನ ವೃಕ್ಷ ಇರಲಿ. ಬಿದಿರು, ಪುನರ್ವಸು ನಕ್ಷತ್ರ, ಅಶ್ವತ್ಥ ಪುಷ್ಯ ನಕ್ಷತ್ರ ಮತ್ತು ಆ ನಾಗಸಂಪಿಗೆ ಆಶ್ಲೇಷ ನಕ್ಷತ್ರ. ಇನ್ನು ಇದರ ಸ್ವಭಾವಗಳು ಮತ್ತು ಗುಣಗಳನ್ನು ನೋಡೋದಾದ್ರೆ, ಲಾಂಛನ ಬಂದು ಏಡಿಕಾಯಿ ಅಂದ್ರೆ ಏಡಿ ಅಂತಕ್ಕಂಥದ್ದು ಇದೆಯಲ್ಲ ಅದು ಇದರ ಲಾಂಛನ. ಮತ್ತು ರಾಶ್ಯಾಧಿಪತಿ ಚಂದ್ರ, ತತ್ವ ಜಲ ಮತ್ತು ರಾಶಿಫಲ ರಾಶಿಯ ಒಂದು ತತ್ವ ಬಂದು ಛರ ಇರತಕ್ಕಂಥದ್ದು, ದಿಕ್ಕು ಬಂದು ಉತ್ತರ. ಮತ್ತು ಸಾಮಾನ್ಯಕ್ಕೆ ಚಂದ್ರ ಯಾವಾಗೂ ಮೃದು ಮನಸ್ಸು, ಮಾತೃಕಾರಕ, ಒಂಥರಹ ಹೇಳಬೇಕಂದ್ರೆ ಬಹಳ ಬೇಗ ಕನಿಕರಿಸ್ತಕ್ಕಂಥದ್ದು. ನೋಡಿ, ಜನ್ಮ ಕೊಟ್ಟ ತಾಯಿ ಒಬ್ಬಳೆ ಮಗು 100 ತಪ್ಪು ಮಾಡಿದ್ರು ತನ್ನ ಗರ್ಭದಲ್ಲಿ ಇಟ್ಕೊಂಡು ಮುಚ್ಚಿಟ್ಕೊಳ್ತಕ್ಕಂಥದ್ದು. ಏನೇ ಮಾಡಲಿ, ನನ್ನ ಮಗ ಮಾಡಿಲ್ಲ, ನನ್ನ ಮಗ ಏನಂತವನಲ್ಲ, ನನ್ನ ಮಗ ಬಹಳ ಒಳ್ಳೆಯವನು, ಅವ್ನು 100 ಮಾಡಲಿ, ಅವ್ನು ಮರ್ಡರ್ ಮಾಡಿ ಬಂದ್ರು ಸಹಿತ ಅಯ್ಯೋ ಏನೋ ಆ ಕ್ಷಣಕ್ಕೆ ಮಾಡಿಬಿಟ್ಟ ಬಿಡಿ ಅಂತಾರೆ. ಅವನು ಸತ್ತವನ್ ಲೆಕ್ಕ ನೋಡಲ್ಲ, ಇಲ್ಲಿ ಮಾಡಿದವ್ ನಿನ್ ತರ ಅಂತ. ಅಂದ್ರೆ ತಾಯಿಯ ಮನಸ್ಸು, ಆ ಮುಗ್ಧ ಮನಸ್ಸು ಯಾವತ್ತೂ ತನ್ನ ಮಗುವನ್ನ ತನ್ನ ಕಂದಮ್ಮನ್ನ ತನ್ನ ಮಡಿಲಲ್ಲೇ ಇಟ್ಕೊಳ್ಬೇಕು ಅನ್ನೋ ಮನಸ್ಸು. ಅಂತಹ ಮನಸ್ಸುಳ್ಳಂತಹವನು ಚಂದ್ರ ಅಂತ ಹೇಳ್ತಾರೆ. ಅದಕ್ಕೆ ಆತನ ಮಾತೃಕಾರಕ ಅಂತ ಹೇಳ್ತಕ್ಕಂಥದ್ದು. ಹೀಗೆ ವರ್ಣ ಬಂದು ಬ್ರಾಹ್ಮಣ ಮತ್ತು ಸ್ವಭಾವ ಒಂದು ಸೌಮ್ಯ. ಇಲ್ಲಿ ಕಾಲಪುರುಷನ ಅಂಗ ಬಂದು ಎದೆ ಭಾಗ. ನಾನು ಒಂದೊಂದು ರಾಶಿಗಳಲ್ಲೂ ಒಂದೊಂದು ಭಾಗಗಳಾಗಿ ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂಗೆ ಭಾಗಗಳು ಹೇಳ್ತಾ ಬಂದಿದ್ದೇನೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಎದೆಯ ಭಾಗ. ಇನ್ನ ರಾಶಿಯ ರತ್ನ ಬಂದು ಮುತ್ತು. ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕಡಲ ಮುತ್ತು ಬಹಳ ಶ್ರೇಷ್ಠ. ಆದ್ರೆ ಮುತ್ತು ಒರಿಜಿನಲ್ ಇರಬೇಕು. ಆ ಮುತ್ತು ಸಹಿತ ಇವತ್ತು ಪ್ಲಾಸ್ಟಿಕ್ ಮಯ ಆಗ್ಬಿಟ್ಟಿದೆ. ಅಂದ್ರೆ ಮುತ್ತಲ್ಲೂ ಸಹಿತ ಮೋಸ ಮಾಡುವಂತಹವರಿದ್ದಾರೆ. ನಾನು ಹೇಳುವ ಮುತ್ತು, ಆ ಮುತ್ತನ್ನು ಕೊಡುತ್ತೆ, ಈ ಮುತ್ತು ನಿಮ್ಮ ಅದೃಷ್ಟವನ್ನು ಕೊಡುತ್ತೆ. ಆ ಮುತ್ತಿಗೆ ಆ ಶಕ್ತಿ ಇದೆ. ಒಳ್ಳೇದಾಗ್ಲಿ. ಮುತ್ತು ಅಂದ ತಕ್ಷಣ ಎಲ್ಲರ ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಆದ್ರೆ ಮುತ್ತಿಗೆ ಆ ಗತ್ತಿದೆ, ಇರಲಿ. ಇನ್ನು ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು. ಅದೃಷ್ಟದ ದಿನ ಬಂದು ಸೋಮವಾರ ಮತ್ತು ಭಾನುವಾರ. ಅದೃಷ್ಟ ದೇವತೆ ಮಹಾಶಿವ. ಸಾಂಬ ಸದಾಶಿವನಷ್ಟೇ ಆದರೂ ಚಂದ್ರಶೇಖರನಲ್ವಾ. ಶಿವನ ತಲೆಯ ಮೇಲಿರ್ತಕ್ಕಂಥವನು ನೋಡಿ. ಇದ್ರ ಹಿಂದೆ ಒಂದು ದೊಡ್ಡ ಚರಿತ್ರೆ ಇದೆ. ಇಲ್ಲಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತಿದೆ. ಅಮಾವಾಸ್ಯೆ ಮತ್ತು ಪೌರ್ಣಮಿ. ಶುಕ್ಲ ಪಕ್ಷ ಕೃಷ್ಣ ಪಕ್ಷನಾಗಿ 2 ಭಾಗದಲ್ಲಿ ಚಂದ್ರ ಆಗ್ತಾನೆ. ಒಂದೇ ದೇಹದ ಚಂದ್ರ 2 ಭಾಗ ಆಗ್ತಕ್ಕಂಥದ್ದು. ಇದು ಯಾವಾಗ ಬರುತ್ತೆ? ಇದರ ಚರಿತ್ರೆ ಬಹಳ ಚೆನ್ನಾಗಿದೆ. ಇದರ ಚರಿತ್ರೆ ಒಂದು ದಿವಸ ತಮಗೆ ತಿಳಿಸ್ಬೇಕು ನಾವು. ಯಾಕೆಂದ್ರೆ ಶಿವನ ಮಾವ, ಆತನಲ್ಲಿರ್ತಕ್ಕಂತಹ ಕೋಪ ಜೊತೆಗೆ ಶಿವನ ಮಾವನಿಂದ ಆಗ್ತಕ್ಕಂಥದ್ದೇ ಇದು 2 ಭಾಗದ ಚಂದ್ರ ಅಂತಲೂ ಹೇಳ್ತಾರೆ. ಅಂದ್ರೆ ಇದರ ಪೂರ್ವಾಪರ ಚರಿತ್ರೆಗಳು ಬಹಳ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ. ತಿಳ್ಕೊಳ್ಳುವಂಥದ್ದೇ ತಿಳಿಸ್ತೀನಿ ನಿಮಗೆ. ಹಾಗೆ ಅದೃಷ್ಟದ ಸಂಖ್ಯೆ ಬಂದು 2, 7, 1, 4. ಅದೃಷ್ಟದ ದಿನಾಂಕ ಬಂದು 2, 11, 20, 29. ಹಾಗೆ ಮಿತ್ರ ರಾಶಿ ಎಂಬತಕ್ಕಂಥದ್ದು. ಇದಕ್ಕೆ ಮಿತ್ರ ರಾಶಿ ಅಂದ್ರೆ ಯಾವಾಗಲೂ ಕ್ಲೋಸ್ ಆಗಿರ್ತಕ್ಕಂಥದ್ದು, ಬಾಂಧವ್ಯ ಬೆಳೆಸತಕ್ಕಂಥದ್ದು ವೃಶ್ಚಿಕ, ಮೀನ, ತುಲ. ಮತ್ತು ಶತ್ರು ರಾಶಿ ಎಂಬತಕ್ಕಂಥದ್ದು ಮೇಷ, ಸಿಂಹ, ಧನುರ್, ಮಿಥುನ. ಹಾಗೆ ವಿಶೇಷವಾದಂತಹ ಗುಣ, ಅಭ್ಯಾಸಗಳನ್ನ ಏನು ಮಾಡಿದ್ರು ಅದನ್ನು ಹಾಗೆಯೇ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಮೃದು ಸ್ವಭಾವದಲ್ಲಿರ್ತಕ್ಕಂಥದ್ದು. ಹೀಗೆ ಇದರ ಗುಣಲಕ್ಷಣಗಳು ಬಹಳ ವಿಶೇಷವಾಗಿರುತ್ತೆ. ಆದರೂ ಸಹಿತ ಚಂದ್ರ ಯಾವತ್ತು ಮಾತೃಕಾರಕನೇ.
ಪ್ರೀತಿ ವಿಶ್ವಾಸ, ಬಾಂಧವ್ಯ, ಆ ಒಳ್ಳೆ ಮನಸ್ಥಿತಿ, ಎಲ್ಲರೂ ನನ್ನವರು ಇರಬೇಕು, ಎಲ್ಲ ನಾನು ಚೆನ್ನಾಗಿರಬೇಕು, ಎಲ್ಲರ ಮಧ್ಯದಲ್ಲಿರಬೇಕು, ಏನೇ ಬಂದರೂ ಸಹಿತ ನಾನಿದ್ದರೆ ಮಾತ್ರ ಚೆನ್ನಾಗಿ ನಡೀತಕ್ಕಂಥದ್ದು ಅನ್ನೋ ಮನಸ್ಸು ಈ ಒಂದು ಕರ್ಕಾಟಕ ರಾಶಿಯವ್ರಿಗಾಗಿರುತ್ತೆ. ಆದರೆ ಕರ್ಕಾಟಕ ರಾಶಿಯವರು ಸದಾಕಾಲ ಆರಾಧನೆ ಮಾಡಬೇಕಾದ್ದು ಚಂದ್ರಶೇಖರನ್ನ, ಅಂದ್ರೆ ಸಾಂಬ ಸದಾಶಿವನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರು, ಈಗ ಪಂಚಾಂಗ ಶ್ರವಣ ರಾಶಿ ಫಲ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣಿ ಶ್ರೀಶುದ್ದು ಮಾಘ ಮಾಸ ಶುಕ್ಲಪಕ್ಷ 14/2/2022 ಸೋಮವಾರ. ಇವತ್ತು ತ್ರಯೋದಶಿ, ಪುನರ್ವಸು ನಕ್ಷತ್ರ, ಮಹಾನಕ್ಷತ್ರ. ಮಹಾನಕ್ಷತ್ರವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಿಕ್ಕಾಗಿ ಇವತ್ತು ತಾವೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರೋ, ಯಾವ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕು ಅಂತಿದ್ದೀರೋ, ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ಳಬಹುದು. ಕಾರಣ ಮಹಾನಕ್ಷತ್ರ. ಜೊತೆಗೆ ಇವತ್ತಿನ ಕಾಯಕದಲ್ಲಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ, ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಆಗಿಂದಾಗಲೇ ಇದ್ದೇ ಇರುತ್ತೆ. ಕಾರಣ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥದ್ರಿಂದ, ಮನಸ್ಸಿನ ವೇಗಗಳನ್ನು ನಿಮಗೆ ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರತಕ್ಕಂಥದ್ರಿಂದ ಆಯಾ ಕಾಲಕ್ಕೆ ಸಂಭವಿಸುವಂತಹ ಬಂದೊದಗುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಅಲ್ಲಿಂದಲೇ ಹುಡ್ಕೊಳ್ಬೇಕು. ಅಂತಹ ನಿಟ್ಟಿನಲ್ಲಿ ಇವತ್ತಿನ ನಿಮ್ಮ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿನಾಗೇ ಬೇಕು. ಇರಲಿ, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಈ ದಿನದ ರಾಶಿಫಲದ ಬಗ್ಗೆ ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ತಮ್ಮ ಪರಿಶ್ರಮ ಏನಿದೆಯೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಮೇಷರಾಶಿಯವರು ನಿಮ್ಮ ಒಳಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಅಂತರದಲ್ಲಿ, ಅಂದರೆ ನಿಮ್ಮ ಅಂತರಾಳ ಅಂತ ಹೇಳ್ತಾರಲ್ಲ, ನಿಮ್ಮ ಒಳಮನಸ್ಸು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಈಡೇರಿಸಿಕೊಳ್ಳೋದಕ್ಕಾಗಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದೀರಿ, ಸಾಕಷ್ಟು ಪ್ರಯತ್ನ ಪಡ್ತೀರಿ. ಒಳ್ಳೆ ಒಳ್ಳೆ ಕೆಲಸಗಳ ಬಗ್ಗೆನೋ ಅಥವಾ ಯಾವ್ದಾದ್ರು ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆನೋ ಉದ್ಯೋಗದ ಬಗ್ಗೆನೋ ನಿಮ್ಮ ಚಿಂತನೆ ಇರುತ್ತೆ. ಆದರೆ ನಿಮ್ಮ ಚಿಂತನೆ ಎಲ್ಲವೂ ಸಹಿತ ಬೆಳಿಗ್ಗೆ 11:45 ಒಂದಿಷ್ಟು ತೊಂದರೆ ತಾಪತ್ರೆಗಳಾಗ್ತಾ ಇರುತ್ತೆ. ಮನಸ್ಸು ಸಮಾಧಾನ ಇಲ್ಲದಂಥ ರೀತಿ ಇರುತ್ತೆ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂದರೆ ಏನೂ ಮಾಡ್ಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂತಹ ಮಾಡುವಂಥ ಕೆಲಸಗಳಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಳೋದಾದರೆ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಏನಾದರೂ ಒಂದಿಷ್ಟು ಕೆಲಸಗಳಲ್ಲಿ ಲಾಭವನ್ನು ಗಳಿಸಬಹುದು. ಆದರೆ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಪ್ರಾರ್ಥನೆ ಮಾಡ್ತಾ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಒಮ್ಮೆಷ್ಟು ಚರ್ಚನೆ ಮಾಡಿ, ಆ ಚರ್ಚೆ ಆದ ನಂತರ ಮುಂದುವರಿಸಿ. ಯಾಕೆಂದ್ರೆ ಎಲ್ಲ ಕಾಲವೂ ಸಹಿತ ನಾವೇ ಬುದ್ಧಿವಂತರಲ್ಲ, ನಮಗಿನ್ನ ಹಿರಿಯರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ನಾವು ಆಲಿಸಬೇಕಾಗತ್ತೆ. ಅದಕ್ಕಾಗಿ ಮೇಷರಾಶಿಯವರು ಒಂದಿಷ್ಟು ಪರಿಶ್ರಮಿಸಿದ್ರೆ ಅಷ್ಟೇ ಅರ್ಥಪೂರ್ಣವಾದಂಥ ದಿನವಾಗಿ ಇವತ್ತು ಪರಿವರ್ತನೆ ಮಾಡ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವ್ಯಾಪಾರದಲ್ಲಿ ಪರವಾಗಿಲ್ಲ, ವ್ಯವಹಾರಗಳಲ್ಲಿ ಪರವಾಗಿಲ್ಲ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರವಾಗಿ ಮನಸ್ಸಿಗೆ ಸ್ವಲ್ಪ ಒಂದು ತೊಂದರೆ ಆಗುವಂತಹದ್ದು, ಏನೇ ಕೆಲಸ ಮಾಡಿದ್ರೂ ಇದು ಲಾಭ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಆದಾಗ್ಯೂ ಸಹಿತ ಒಳಗಡೆ ಒಂದು ತರಹ ಭಯದ ವಾತಾವರಣ. ಹಾಕಿರುವ ಹೆಜ್ಜೆ ಸರಿ ಇದೆಯೋ ಇಲ್ವೋ, ನಾನು ಮಾಡ್ತಿರ್ತಕ್ಕಂಥ ಕೆಲಸ ಸಮಂಜಸವಾಗಿದೆಯೋ ಇಲ್ವೋ, ನಾನು ಯಾರನ್ನು ಮೆಚ್ಚಿಸ್ಲಿಕ್ಕೂ ಅಥವಾ ನನ್ನನ್ನು ನಾನು ಮೆಚ್ಚಿಸ್ಕೊಳ್ಳಿಕ್ಕೋ ಅಥವಾ ಸಭೆ ನನ್ನನ್ನು ಏನು ಮಾತಾಡುತ್ತೋ, ಈ ಪ್ರಕಾರವಾದಂತಹ ದ್ವಂದ್ವ ಚಿಂತನೆಗಳು ನಿಮ್ಮನ್ನು ಬಾಧಿಸುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಮಾತ್ರ ಯಥೇಚ್ಛವಾದಂಥ ರೀತಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೋಡ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹವನ್ನು ಪಡಿತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮಿಸಲೇಬೇಕು. ಆ ಶ್ರಮ ಹೇಗಿರಬೇಕು? ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಗುರು ಹಿರಿಯರ ಮಾರ್ಗದರ್ಶನ ಇರಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಬೇವಿನ ವೃಕ್ಷದ ಹತ್ರ ಬಂದು ಆ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ
ವೃಷಭ ರಾಶಿಯವರು ಸಾಧ್ಯವಾದಷ್ಟು ಮಧ್ಯಾಹ್ನ 12 ಗಂಟೆವರೆಗೂ ಒಂದಿಷ್ಟು ಮೌನದಿಂದಿರತಕ್ಕಂಥದ್ದು ಬಹಳ ಉತ್ತಮ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ರಹಸ್ಯವನ್ನು ಕಾಪಾಡಿಕೊಳ್ಳಿ. ಅಲ್ಲೇ ರಹಸ್ಯವನ್ನು ಬಿಟ್ಟು ಎಲ್ಲರಿಗೂ 4 ಜನ ಗೊತ್ತಾಗೋ ಥರ ಆದರೆ ಆ ಕೆಲಸದಲ್ಲೂ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗ್ಬೋದು, ಇಲ್ಲದ ಸಮಸ್ಯೆ ಎದುರಾಗ್ಬೋದು. ಏನೇ ಆದರೂ 12 ಗಂಟೆವರೆಗೂ ಮಾತ್ರ. 12 ಗಂಟೆ ದಾಟಿದ್ರೆ ಅಂದರೆ ಅಭಿಜಿತ್ ಲಗ್ನ ಆದ ನಂತರ ಒಂದಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಮನಸ್ಸು ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಮಾಡಿರ್ತಕ್ಕಂಥದ್ದಲ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ನಿಮ್ಮ ವಾಸ್ತುಗೃಹದಲ್ಲಾಗಲಿ ಸಣ್ಣ ಪುಟ್ಟ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಆದರೆ ಸೂಕ್ತವಾದಂಥ ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಳಬಹುದಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಏನಾರು ಒಂಚೂರು ಪದಾರ್ಥಗಳನ್ನು ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಅಥವಾ ಯಾರು ನಿರ್ಗತಿಕರಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ತುಂಬ ಬಡತನದ ರೇಖೆಯ ಕಷ್ಟದಲ್ಲಿದ್ದಾರೆ ಅಂತಹವರಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಸಹಾಯವನ್ನು ಮಾಡತಕ್ಕಂಥದ್ದು. ಜೊತೆಗೆ ಪಶ್ಚಿಮಾಭಿಮುಖವಾಗಿ ನಿಂತು ಆಗ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ನೋಡಿ, ಮಿಥುನ ರಾಶಿಯವರು ಪಶ್ಚಿಮಾಭಿಮುಖವಾಗಿ ನಿಂತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ, ವಿಷ್ಣುದೇವರ ಆರಾಧನೆ ನಡೆಸಿದ್ರೆ ಇವತ್ತು ಬಂದೊದಗುವಂಥ ಸಮಸ್ಯೆಗಳನ್ನ ಕಷ್ಟಗಳನ್ನ ದೂರ ಮಾಡ್ಕೊಳ್ಬಹುದು. ಆದರೆ ಇವತ್ತು ಸರಿಸುಮಾರು ಸಂಧ್ಯಾಕಾಲ 4 ರಿಂದ 6 ಗಂಟೆ 20 ನಿಮಿಷ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಒಂದು ಸಮಯದಲ್ಲಿ ಏನು ಕೆಲಸ ಮಾಡಬೇಡಿ. ಈ ಸಮಯದಲ್ಲಿ ತಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಮನಸ್ಸಿಗೆ ಅಸಮಾಧಾನ ಆಗುತ್ತೆ. ಪ್ರಯಾಣ ಕಾಲದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗಲಿ, ಕುಟುಂಬದವರ ಮಧ್ಯದಲ್ಲಿ ಮಾತಾಡುವಾಗೂ ಸಹಿತ ಆಡುವ ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದು ಬೇರೊಂದು ತರ ಅರ್ಥ ಬರುತ್ತೆ, ಇಲ್ಲದ ಸಮಸ್ಯೆ ಎದುರಾಗುತ್ತೆ. ಈ ದಿನ ಸ್ವಲ್ಪ ಎಚ್ಚರಿಕೆ ಬೇಕಾದ್ದು ಸಂಜೆ 4 ರಿಂದ 6:20 ಈ ಸಮಯ ದಾಟಿದ್ರೆ ಒಳಿತನ್ನೇ ಕಾಣ್ತೀರಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ವ್ಯಾಪಾರ, ವ್ಯವಹಾರ, ವೃತ್ತಿ, ಧರ್ಮ ಎಲ್ಲ ಕಡೆಯಿಂದಲೂ ಪರವಾಗಿಲ್ಲ. ಆದ್ರೆ ಮನಸ್ಸು ತುಂಬಾ ಕಸಿಬಿಸಿ ಇದೆ. ಏನ್ ಮಾಡ್ಲಿಕ್ಕೆ ಹೋದ್ರೂ ಧೈರ್ಯವಾಗಿ ಮುಂದೆ ನಡೀಲಿಕ್ಕೆ ಆಗ್ತಿಲ್ಲ. ಅಂಜಿಕೆ ಎಂಬತಕ್ಕಂಥದ್ದು, ಭಯ ಎಂಬತಕ್ಕಂಥದ್ದು ಒಂದೆಜ್ಜೆ ಹಿಂದಕ್ಕೆ ಹಾಕ್ಸುತ್ತೆ. ಧೈರ್ಯವಾಗಿ ಮುಂದೆ ನುಗ್ಗಿದ್ರು ಸಹಿತ ಯಾರಾದ್ರೂ ಅಡ್ಡಿ ಬರ್ತಾರೆ. ನಿಮ್ಮನ್ನು ನೋಡುವಂತ ದೃಷ್ಟಿ ಮೊದಲೇ ಸಂಕುಚಿತ ಮನೋಭಾವ. ಯಾರು ಏನಂತಾರೋ, ಏನ್ ಮಾತಾಡ್ತಾರೋ, ಹೇಗಾಗುತ್ತೋ, ಅಥವಾ ನಾನು ಮುಂದೆ ನಡೆಯೋದ್ರಿಂದ ನಾಳೆ ನನ್ನ ಮೇಲೆ ಏನಾದ್ರು ದೊಡ್ಡ ಹೊರೆ ಬೀಳುತ್ತೋ, ಈ ಪ್ರಕಾರವಾದಂತಹ ಮನಸ್ಸಿನ ಗೊಂದಲ ಸಾಕಷ್ಟು ಇರುತ್ತೆ. ಇದರ ಮಧ್ಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಒಂದಿಷ್ಟು ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಆದರೂ ಇಂತಹ ಸಮಸ್ಯೆಗಳೆದುರಾದಾಗ ನಿಮ್ಮ ಅಂಗೈಯಲ್ಲಿ ಒಂದಿಷ್ಟು ಅರಿಶಿಣವನ್ನು ಹಾಕೊಂಡು 2 ಡ್ರಾಪ್ ನೀರು ಹಾಕಿ ಅರಿಶಿಣದ ಉಂಡೆಯನ್ನಾಗಿ ತಯಾರು ಮಾಡಿ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಮನೆಯಲ್ಲಿ ಒಂದು ಕಡೆ ಇಡಿ. ಅದಾದ ನಂತರ ಇವತ್ತು ಸಂಧ್ಯಾಕಾಲ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿದ ನಂತರ ಅದೇ ಅರಿಶಿಣದ ಉಂಡೆಯನ್ನ ಮತ್ತೊಮ್ಮೆ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ಇಷ್ಟು ಕೆಲಸ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಮಂಗಳೂರು ಬಂಟ್ವಾಳ ತಾಲೂಕಿನಿಂದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಆಹ್ವಾನಿಸಲಿಕ್ಕೆ ದಿವಾಕರ್ ಶೆಟ್ಟಿ ಅವರು, ಉಮೇಶ್ ನಾಯಕ್, ದೇವಿ ಪ್ರಸಾದ್, ಯೋಗೇಶ್, ಶೇಖರ್ ಶೆಟ್ಟಿ, ಪ್ರಿಯದರ್ಶಿನಿ, ಚಿತ್ರಾಕ್ಷಿ ಮತ್ತು ವಿಜಯ್ ಅವರು ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕೇಸರಿ ಶಾಲುಗಳನ್ನು ನೋಡಿದ್ರೆ ಅದು ಧರ್ಮ, ಸಂಸ್ಕೃತಿ, ಸಂಪ್ರದಾಯವನ್ನ ಎತ್ತಿಡಿತಕ್ಕಂಥದ್ದು. ಇನ್ನು ಮಂಗಳೂರು ಅಂದ್ರೆ ಅದು ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಸಮುದ್ರ ಕ್ಷೇತ್ರ, ಋಣಬಾಧೆಯನ್ನು ಹರಿಸುವ ಕ್ಷೇತ್ರ. ಪ್ರತಿಯೊಬ್ಬರು ಮಂಗಳೂರು ಅಂತ ನಾವು ಹೆಸರು ಹೇಳಬೇಕಾದ್ದೇ ಇಲ್ಲ. ಈ ಕೇಸರಿ ಶಾಲು ಕಂಡ್ರೆ ಸಾಕು, ಅಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಮೊದಲು ಧರ್ಮ ವಿಜಯತೆ, ಧರ್ಮಕ್ಕೆ ಜಯ, ಧರ್ಮದ ಬಗ್ಗೆನೇ ಹೋರಾಟ. ಆ ಪ್ರತಿಯೊಬ್ಬರ ಧ್ವನಿ, ವಯಸ್ಸಿನ ತಾರತಮ್ಯವಿಲ್ದಿರ ಆ ಭಜನೆಗಳು ಮಾಡುವಂತ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಆನಂದ. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಒಂದ್ಸತಿ ನಮ್ಮ ಆಶ್ರಮಕ್ಕೆ ಅಲ್ಲಿರ್ತಕ್ಕಂಥ ಭಜನೆ ತಂಡಗಳೆಲ್ಲ ಕರೆಸಿ ಒಂದು ಭಜನೆ ಮಾಡಿಸ್ಬೇಕು ಅಂತ ಒಂದು ಆಸೆ ನನಗೆ. ಯಾಕೆಂದ್ರೆ ಆ ಧರ್ಮದ ಹೋರಾಟ, ಎಷ್ಟೇ ವಯಸ್ಸಾದ್ರೂ ಸಹಿತ ಪುಟ್ಟ ವಯಸ್ಸು, ನಂದು ಚಿಕ್ಕ ವಯಸ್ಸು, ನಾನು ಧರ್ಮದ ಹೋರಾಟ ಮಾಡ್ತೀನಿ, ರಾಮ ಭಜನೆ ಮಾಡ್ತೀನಿ ಅನ್ನೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿರ್ತಾರೆ. ಹಾಗಾಗಿ ಮಂಗಳೂರಿಂದ ಯಾವುದೇ ಕಾರ್ಯಕ್ರಮ ಅಂತ ಬಂದರೂ ನಾನು ಮುಂಚಿತವಾಗಿ ನಾನು ಬರ್ತೀನಿ ಅಂತ ನಾನು ಸಿದ್ಧನಾಗಿಬಿಡ್ತೇನೆ. ಯಾಕೆಂದ್ರೆ ಅಲ್ಲಿನ ಒಂದು ಆನಂದ ಹಾಗೆ. ನನಗೆ ಮಂಗಳೂರಿನ ಊಟ ಇದೆಯಲ್ಲ, ಅಲ್ಲಿ ಕುಸುಬ್ಲಕ್ಕಿ ರೈಸು, ಗಂಜಿ, ಅದಕ್ಕಿಂತ ಹೆಚ್ಚಿನಾಗಿ ಅಲ್ಲಿ ಹೋದಾಗ ಅವರು ಬರಮಾಡ್ಕೊಳ್ತಕ್ಕಂಥ ರೀತಿ ಸಾಮಾನ್ಯಕ್ಕೆ ಎಲ್ಲರೂ ಹೇಳ್ತಾರೆ. ನನಗೆ ಸಾಕಷ್ಟು ಜನ ಹೇಳ್ತಾರೆ, ಮಾಧ್ಯಮದಲ್ಲಿ ಇರ್ತಕ್ಕಂಥ ಸ್ನೇಹಿತರು ಹೇಳ್ತಾರೆ, ಮಂಗಳೂರಿನ ಭಾಗದ ಜನ ಸಾಮಾನ್ಯ ಯಾರನ್ನೂ ಒಪ್ಪೋರಲ್ಲ, ಅವ್ರದ್ದು ಕ್ಯಾಲ್ಕುಲೇಷನ್ ಜಾಸ್ತಿ, ಬರೀ ಬ್ಯಾಂಕುಗಳಲ್ಲಷ್ಟೇ ವ್ಯವಹಾರ, ನಿಮ್ಮನ್ನು ಹೇಗೆ ಕರೀತಾರೆ, ನಿಮ್ಮನ್ನು ಹೇಗೆ ಒಪ್ತಾರೆ ಅಂತ ಅವರು ಹೃದಯದಲ್ಲಿ ನನಗೆ ಆ ಸ್ಥಾನಮಾನ ಕೊಟ್ಟಿದ್ದಾರೆ. ಆ ಅಣ್ಣ ತಮ್ಮಂದರಂತೆ ಆ ಬಾಂಧವ್ಯ, ಯಾವುದೇ ದೇವಾಲಯಕ್ಕೆ ಹೋದರೂ
ಅಲ್ಲಿ ತೋರಿಸುವಂತಹ ಪ್ರೀತಿ ವಿಶ್ವಾಸ, ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಅಷ್ಟೇ ಯಾಕೆ, ಕಡಲ ತೀರದಲ್ಲಿ ನಾನು ರೈತರ ಬಗ್ಗೆ ಮಾತಾಡ್ತೇನೆ, ರೈತರು ಯೋಧರ ಬಗ್ಗೆ ಮಾತಾಡುವಾಗ ಸಹಿತ ಅಲ್ಲಿರ್ತಕ್ಕಂಥ ಇನ್ನೊಬ್ಬ ರೈತರು ಏನಪ್ಪಾ ಅಂದ್ರೆ ಅವರು ಸಮುದ್ರ ನಂಬಿ ಬದುಕುವಂತಹವ್ರು. ಅವ್ರಿಗೆ ಸಮುದ್ರದಲ್ಲೇ ಬೆಳೆ, ಆ ಸಮುದ್ರದಲ್ಲಿ ಆ ಬೆಳೆ ಚೆನ್ನಾಗಿ ಬರಲಿ ಅಂತ ಕಡಲ ತೀರದಲ್ಲೂ ಸಹಿತ ಲಾಸ್ಟ್ ಟೈಮ್ ಕಳೆದ ಬಾರಿ ನಾವು ತುಂಬಾ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಂಥದ್ದೇ ಬಹುಶಃ ಕಾರ್ಯಕ್ರಮ ಸದ್ಯದಲ್ಲ ಇನ್ನೊಂದು ಧನ್ವಂತರಿ ಮಹಾಯಾಗ ಈ ಹಿಂದೆ ನಾವು ಮಾಡಿದ್ದೀವಿ. ಅದನ್ನು ಪುನಃ ಆದಷ್ಟು ಬೇಗ ಮಂಗಳೂರಲ್ಲಿ ಮಾಡಬೇಕು ಅನ್ನೋದೊಂದು ಸಂಕಲ್ಪ ಇದೆ. ಬಹುಶಃ ಇನ್ನೂ ಅದರ ಪೂರ್ವಭಾವಿಯಾಗಿ ಈ ಮಧ್ಯದಲ್ಲಿ ಕೋವಿಡ್ ಎಂಬತಕ್ಕಂಥದ್ದು ಬಂದಿದ್ರಿಂದ ಎಲ್ಲವೂ ಸ್ವಲ್ಪ ನಿಂತಂಗಾಯಿತು. ಆದಷ್ಟು ಬೇಗ ಸಮುದ್ರ ತೀರದಲ್ಲಿ ಮತ್ತೊಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನ ಮಂಗಳೂರು ಕಡಲ ತೀರದಲ್ಲಿ, ಅಲ್ಲಿ ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಮಂಗಳೂರಿನ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಉಡುಪಿ, ಕುಂದಾಪುರ, ಬಂಟ್ವಾಳ ಈ ಭಾಗದ ಸುತ್ತಮುತ್ತ ನೋಡ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸು ನನಗಿದೆ. ಅದಕ್ಕಾಗಿ ಆ ಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ನಾನು ಅತಿ ಶೀಘ್ರದಲ್ಲಿ ನಿಮ್ಮ ಭಾಗಕ್ಕೆ ಬರ್ತಿದ್ದೇನೆ. ಅದಕ್ಕೆ ಒಂದು ಪೂರ್ವಭಾವಿಯಾಗಿ ಒಂದು ಮೀಟಿಂಗ್ನ ಮಾಡೋಣ, ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡೋಣ. ಪ್ರತಿಯೊಬ್ಬ ನೊಂದ ಮನಸ್ಸಿಗೂ ಈ ನಿಮ್ಮ ಮಹರ್ಷಿಗಳಿಂದ ಒಂದಿಷ್ಟು ಪರಿಹಾರ ಏನಾರು ಸಿಗ್ಬೋದಾದ್ರೆ ಆ ಪರಿಹಾರ ಕೊಡ್ಲಿಕ್ಕಾಗಿ ಅಥವಾ ಅದರಿಂದ ಏನಾರು ಒಂದು ಹೊಸ ವಿದ್ವತ್ತನ್ನ ನಿಮ್ಮ ಭಾಗದಲ್ಲಿ ತಂದು ನಿಮ್ಮ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರಕ್ಕಾಗಿ ನಾನು ಸದಾ ಸಿದ್ಧನಾಗಿದ್ದೇನೆ. ಒಳ್ಳೆಯದಾಗಿ. ಈಗ ಹೇಳಿ, ಏನು ಕಾರ್ಯಕ್ರಮ ಇದು? ಶ್ರೀ ಮಹರ್ಷಿ ಆನಂದ್ ಗುರುಜಿಯವರಿಗೆ ತುಳುನಾಡಿನ ಸಮಸ್ತ ಭಕ್ತರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು. ನಮಸ್ತೆ ರಾಯರೇ. ನೋಡಿ, ತುಳು ಕಲಿಲೇಬೇಕು. ನಾನು ಪ್ರತಿ ಸತಿ ಮಂಗಳೂರು ಕಡೆ ಹೋದಾಗೆಲ್ಲ ಅಂದ್ಕೊಳ್ತೀನಿ ತುಳು ಕಲಿಬೇಕು ಅಂತ. ಆದ್ರೆ ಏನ್ ಮಾಡೋದು, ಬೆಂಗಳೂರು ಬಂದು ಪುನಃ ಹೋಗೋದು ನಾನು 6 ತಿಂಗಳು ವರ್ಷಕ್ಕೆ ಒಂದ್ಸತಿ. ಈ ಸತಿ ಅಂತೂ ಮಂಗಳೂರು ಬಂದ್ರೆ ತುಳು ಕಲ್ತ್ಕೋತೀನಿ. ಬಂಟ್ವಾಳ ತಾಲೂಕದ ಇರಿ, ನಾನು ಮೈಕ್ ಕೊಡ್ತೇನೆ. ಈಗ ಮಾತಾಡಿ, ಅವ್ರು ಸಹಾಯ ಮಾಡಿ ಸ್ವಲ್ಪ. ಬಂಟ್ವಾಳ ತಾಲೂಕದ ಕಳ್ಳಿಗೆ ಗ್ರಾಮದ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕ ಅಂಚೆನೆ ವಾರ್ಷಿಕ ಜಾತ್ರೆ ಎಲ್ಲಂಜಿ 15 ತಾರೀಕು ಹಿಡಿದು 24 ತಾರೀಕು ಮುಟ್ಟ ನಡಪೆರಂಡು. ಈ ಒಂಜಿ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕ ಅಂಚೆನೆ ವಾರ್ಷಿಕ ಜಾತ್ರಾ ಮಹೋತ್ಸವಗೂ ಈರು ಎಂಕ್ಲ ಮಿತ್ತು ಪ್ರೀತಿ ದೀದು ತುಳುನಾಡದ ಸಮಸ್ತ ಜನತೆ ಮಿತ್ತು ಪ್ರೀತಿ ದೀದು ಈ ಒಂಜಿ ಕಾರ್ಯಕ್ರಮಗೂ ಬರೋಡು ಎಂಕ್ಲೇನ ಬತ್ತದ ಆಶೀರ್ವಾದ ಮಲ್ಪೋಡು ಪಂಡದು ಎಡ ಭಕ್ತಿಪೂರ್ವಕವಾದ ಸಮಸ್ತ ತುಳುನಾಡದ ಜನತೆ ಪರವಾದ ನಾನು ಭಕ್ತಿಪೂರ್ವಕ ವಿನಂತಿ ಮಲ್ತೋಣೆ. ನಾನು ಎಲ್ಲಾ ಭಕ್ತರ ಸಮ್ಮುಖದಲ್ಲಿ ಎಲ್ಲಾ ಭಕ್ತರ ಮೇರೆಗೆ ಮೇಲೆ, ಅವ್ರ ಇಷ್ಟಾರ್ಥ ಮೇರೆಗೆ ಮೇಲೆ ನನ್ನನ್ನು ಆಹ್ವಾನಿಸಿದ್ದಾರೆ ಅಂತ ನನಗೆ ಅರ್ಥ ಆಯ್ತು. ಕೊಡಿ, ಒಳ್ಳೆಯದಾಗಿ. ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿಯ ಅನುಗ್ರಹ ಇಡೀ ರಾಜ್ಯ ದೇಶದ ಸಮಸ್ತರ ಮೇಲೆ ಇರಲಿ. ಇದು ಈಗ ಕೊಡಿ, ನೀವು ಶಾಲು ಹಾಕ್ಬಿಡಿ, ಹೇಳ್ತೇನೆ. ಭಗವಂತ ಒಳ್ಳೆಯದಾಗಲಿ. ಪೇಟ ಕೈ ಕೊಟ್ಬಿಡಿ. ಇರಲಿ. ಏನಿದ್ರು ಈ ಮಂಗಳೂರು ಮಲ್ಲಿಗೆ ಇದೆಯಲ್ಲ, ಇದು ತುಂಬಾ ಹೆಸರಿದು. ಓಹೋ, ಇದು ಒಂಬಾಳೆಯಲ್ಲಿ ಮಾಡಿಸುವಂತಹದ್ದು ಮಾಲೆ. ಇದೆಲ್ಲ ವಿಶೇಷತೆ. ಇವತ್ತು ನನ್ನ ತಾಯಿ ರಾಜರಾಜೇಶ್ವರಿಗೆ ಆನಂದ, ನನಗೆ ಆನಂದ ಅನ್ನೋದಕ್ಕೆ ನನ್ನ ತಾಯಿ ರಾಜರಾಜೇಶ್ವರಿಗೆ ಆನಂದ. ಸದಾಕಾಲ ನನ್ನ ಹೃದಯ ಸಿಂಹಾಸನದಲ್ಲಿ ಕೂತು ಆರಾಧಿಸ್ತಾ ಇದ್ದಾಳೆ. ಆರಾಧಿಸುವಂತಹ ತಾಯಿಗೆ ಆನಂದ ಇರಲಿ. ಈಗ ತಗೊಳ್ಳಿ, ಇದು ಮಾತಾಡಿ ಹೇಳಿ. ಎಲ್ಲಿತ್ತು ಮೈಕದು? ಮೈಕ್ ಕೊಡಿ, ಮಾತಾಡಿ. ಆನಾಗಿದೆ. ನೀವು ಮೈಕನ್ನು ಪ್ರದಕ್ಷಿಣೆ ಮಾಡ್ತಾ ಇದ್ದೀರಿ, ಮಾತಾಡಿ. ಆದರಣೀಯ ಡಾಕ್ಟರ್ ಶ್ರೀ ಮಹರ್ಷಿ ಆನಂದ ಗುರೂಜಿಯವರಿಗೆ ಸಾದರ ಪ್ರಣಾಮಗಳು. ನಾವು ನಾಡಿದ್ದು 20ನೇ ತಾರೀಕು ಬ್ರಹ್ಮಕಲಶೋತ್ಸವದ ಒಂದು ಆಮಂತ್ರಣವನ್ನು ಕೊಡಲಿಕ್ಕೆ ಈ ದಿನ ಇಲ್ಲಿಗೆ ಆಗಮಿಸಿದ್ದೇವೆ. ವಿಶೇಷವಾಗಿ ಗುರೂಜಿಯವರನ್ನು ಆಹ್ವಾನ ನೀಡಲಿಕ್ಕೆ ಒಂದು ಕಾರಣ ಏನಂದರೆ, ಮೊನ್ನೆ ಈ ಬ್ರಹ್ಮಕಲಶೋತ್ಸವದ ಪೂರ್ವವಾಗಿ ನಾವು ಮಾತೃ ಸಮಾವೇಶ ಅಂತ, ಯಾಕಂದರೆ ಈ ಮಹಿಳೆಯರನ್ನು ಒಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಜೋಡಿಸುವ ಒಂದು ಉದ್ದೇಶದಿಂದ ಮಾತೃ ಸಮಾವೇಶ ಅಂತ ಆಯೋಜಿಸಿದ್ದೇವೆ. ಈ ಒಂದು ಮಾತೃ ಸಮಾವೇಶದಲ್ಲಿ ಆದರಣೀಯ ಗುರೂಜಿಯವರು ಅವರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನಡೆದಿತ್ತು. ಸುಮಾರು 1,000ಕ್ಕೂ ಅಧಿಕ ಮಹಿಳೆಯರು ಆ ದಿನ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ. ತುಂಬ ಆ ಕಾರ್ಯಕ್ರಮದ ಪ್ರೇರಣೆಯಿಂದ ಮುಂದಿನ ಎಲ್ಲ ಚಟುವಟಿಕೆಗಳು ತುಂಬ ಅಚ್ಚುಕಟ್ಟಾಗಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈ ದಿನ ನಂತರ ಕರಸೇವಕರಿಗಾಗಿ ಶ್ರಮಿಕರ ಸಮಾವೇಶ, ಹಾಗೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯ ಹಲವಾರು ಕಾರ್ನರ್ ಮೀಟಿಂಗ್ಗಳು ಹಾಗೆ ಸಭೆಗಳು ಎಲ್ಲ ನಡೆದು ಈಗ ಯಶಸ್ವಿಯಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಕರಸೇವಕರ ಸೇವೆ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಈ ವಿಶೇಷ ಏನಂದ್ರೆ ಎಲ್ಲ ಕರಸೇವಕರು ಸೇರಿ ಅದನ್ನು
ಒಳ್ಳೆಯದಾಗಲಿ, ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ನಿಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನದ ರಥೋತ್ಸವ ಮತ್ತು ಬ್ರಹ್ಮಕಲಶ ಉತ್ಸವಕ್ಕೆ ನಾನು ಮತ್ತು ನನ್ನ ಜೀ ಕನ್ನಡದ ತಂಡ ಅಲ್ಲಿಗೆ ಬರುತ್ತೆ. ಯಾಕೆಂದರೆ ಮಂಗಳೂರಿನ ಯಾವುದೇ ಭಾಗದ ಕಾರ್ಯಕ್ರಮ ಅಂದರೂ ನಾವು ಸಂತೋಷದಿಂದ ಬರ್ತೇವೆ. ಅದಕ್ಕಿಂತ ಒಂದು ಹೆಚ್ಚಿನದೇನಪ್ಪ ಅಂದರೆ ಮಾಘ ಮಾಸದ ಒಂದು ವೈಶಿಷ್ಟ್ಯತೆ, ಮಾಘ ಮಾಸದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಶುಭ ಮಹೋತ್ಸವದ ಈ ಶುಭ ಕಾರ್ಯಕ್ಕೆ ಬರುವಂತಹದ್ದು ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿಯನ್ನ ದರ್ಶನ ಮಾಡತಕ್ಕಂಥದ್ದು, ಇಡೀ ರಾಜ್ಯದ ಜನತೆಗೆ ಅದನ್ನು ತೋರಿಸುವಂತಹ ಆ ಅದೃಷ್ಟ ನನ್ನದಾದ್ರಿಂದ ನಾನು ಈ ಕಾರ್ಯಕ್ರಮ ಬರ್ತೇನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದದ್ದು ನನಗೆ ಬಹಳ ಸಂತೋಷ. ಇದನ್ನ ಲಕ್ಷ್ಮಿ ಹೇಳಬೇಕಿತ್ತು, ನಾನೇ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸಾಗಲಿ, ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಗುರು, ಈಗ ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಪ್ಪ, ಸಿಂಹ ರಾಶಿಯಿಂದ ತಿಳಿಸಬೇಕು. ಭಾರತಾಂಬೆಯ ಮಡಿಲಲ್ಲಿ ಸದಾಕಾಲ ಸೇವೆಯನ್ನು ಮಾಡ್ತಿರ್ತಕ್ಕಂಥ ವೀರ ಯೋಧರಿಗೆ 40 ಜನ ಇದು ಪುಲ್ವಾಮಾ ಆ ಒಂದು ಯುದ್ಧದಲ್ಲಿ ಮರಣ ಹೊಂದಿರತಕ್ಕಂಥವ್ರಿಗೆ ನಾವು ಇವತ್ತಿನ ದಿವಸ ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡತಕ್ಕಂತಹ ಯೋಧರು ತಮ್ಮ ಪ್ರಾಣವನ್ನೂ ಲೆಕ್ಕಿಸದಿರ ಭಾರತಾಂಬೆಯ ಸೇವೆ ಮಾಡತಕ್ಕಂಥದ್ರಲ್ಲಿದ್ದಾರೆ. ಅಂತಹ ಪುಲ್ವಾಮಾ ದಾಳಿನ ಇವತ್ತಿಗೂ ಸಹಿತ ಮರೆಯುವಂಥದ್ದಿಲ್ಲ. ಇದು ಭಾರತಕ್ಕೆ ಒಂದು ಕಪ್ಪು ದಿನ. ಯಾಕೆಂದ್ರೆ ಸಂಪೂರ್ಣವಾಗಿ ಅವರ ಸೇವೆಯನ್ನು ಮಾಡುವಾಗ ರಾಕ್ಷಸರು ಬಂದು ಅವರ ಮೇಲೆ ಆ ಎರಗುವಂತಹ ರೀತಿ ಇದೆಯಲ್ಲ, ಇದು ಬಹಳ ನೋವಿನ ಸಂಗತಿ. ಆದರೂ ಅಂತಹ ಅಲ್ಲಿ ಮರಣ ಹೊಂದಿದಂಥ ಆ ವೀರ ಮರಣ ಹೊಂದಿದಂತಹ ಯೋಧರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ಸಮಾಧಾನ ಹೇಳಬೇಕು. ಸಮಾಧಾನ ಸಾಂತ್ವನ ಅಷ್ಟೇ ಆಗತ್ತೆ, ಬಿಟ್ಟರೆ ಬೇರೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದಂತೂ ಸದ್ಯ, ಅಂತಹ ಒಂದು ಕುಟುಂಬಗಳಿಗೆ ನನ್ನ ಆರಾಧ್ಯ ದೇವತೆಯಾದಂತಹ ತಾಯಿ ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ ಇರಲಿ, ಒಳ್ಳೆಯದಾಗಲಿ. ಅವರುಗಳ ಮನಸ್ಸು ಸದಾಗ ನೆಮ್ಮದಿ ಇರಲಿ. ಆ ಮನೆಯ ಮಗನ್ನ ಕಳ್ಕೊಂಡಿದ್ದಾರೆ, ಆದರೆ ಅವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಭಗವಂತನ ಪ್ರಾರ್ಥನೆ ಮಾಡ್ತಾ ಇನ್ನು ನನ್ನ ಕಾಯಕದ ಕಡೆ ಬರೋಣ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರ ಇರ್ತಕ್ಕಂಥ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾದ್ರಿಂದ ಇವತ್ತು ನಾವು ಮಾಡುವಂಥ ಕಾಯಕದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣಬೇಕು. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭಿಕದಲ್ಲಿ ಬಹಳಷ್ಟು ವೇಗವಾಗಿರ್ತೀರಿ, ತದನಂತರ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತೀರಿ. ಅದಾದ ನಂತರ ಆಗುವಂತಹ ಚಿಂತನೆಗಳಿದೆಯಲ್ಲ, ಅದು ಮನಸ್ಸಿಗೆ ನೋವುಂಟು ಮಾಡುತ್ತೆ. ಆದರೆ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಎಂಥದ್ದೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಕಾಯಕಕ್ಕೆ ಮುಂದಾಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಆರಾಧನೆ. ಜೊತೆಗೆ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 12 ನಿಮಿಷ, ಮಧ್ಯಾಹ್ನ 12ರಿಂದ 2 ಗಂಟೆ 12 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆ ಬೇಕು, ಜವಾಬ್ದಾರಿ ಬೇಕು. ಈ ಸ್ಥಾನದಲ್ಲಿ ತಾವು ಮಾಡುವಂಥ ಕಾಯಕದಲ್ಲಿ ಏನಾದರೂ ಒಂದು ಅರ್ಥಪೂರ್ಣವಂತ ಬದುಕನ್ನು ಕಾಣಬೇಕಾದರೂ ವಿಷ್ಣು ದೇವರ ಪ್ರಾರ್ಥನೆಯಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಕೊಡಿ. ವ್ಯಾಪಾರ ಅಂದ್ರೆ ತಾವು ಮಾಡುವ ಕಾಯಕ ಯಾವುದೇ ಕೆಲಸ ಮಾಡಿ, ಆದರೆ ಶ್ರದ್ಧೆಯಿಂದ ಮಾಡಿ. ಆ ಶ್ರದ್ಧಾಭಕ್ತಿ ನಿಮ್ಮನ್ನ ಕಾಪಾಡುತ್ತೆ. ಹಾಗೆ ಹಾಕುವ ಪ್ರತಿ ಹೆಜ್ಜೆ ಧರ್ಮ ಮಾರ್ಗದಲ್ಲಿರಲಿ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಒಳ್ಳೆಯ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ಅರ್ಥಗರ್ಭಿತವಾಗಿರುತ್ತೆ. ಆದರೆ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ, ಯಾವುದನ್ನು ಎಲ್ಲವನ್ನೂ ಸಹಿತ ಗರ್ಜನೆ ಮಾಡುತ್ತಾ ಮುಂದೆ ನಡೀತೀರಿ, ಯಾವುದೂ ಸಮಾಧಾನ ಇಲ್ಲದಂತ ರೀತಿಯಲ್ಲಿ ಇರ್ತೀರಿ. ಅದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ಬಹಳ ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯೋಗ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ, ಗುರುವಿನ ಗುರುಬಲ ಇದೆ. ಆದರೆ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುತ್ತೆ. ಅದಕ್ಕಾಗಿ ತಾಳ್ಮೆ, ಸಮಾಧಾನ ಇದ್ದರೆ ಎಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗಬಹುದು, ಮನಸ್ಸು ನೆಮ್ಮದಿ ಇಲ್ಲದಂತ ರೀತಿ ಆಗ್ಬೋದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ವಾಸ್ತುವಿಗೆ ಸಂಬಂಧಪಟ್ಟಂತ ರೀತಿ ಮನೆಯಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥದ್ದಾಗ್ಬೋದು. ಏನೇ ಆದರೂ ಸಹಿತ ಅಲ್ಲಿಂದಲೇ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥ ಚಿಂತನೆ ಶಿವಾರಾಧನೆಯಿಂದ ಮಾತ್ರ ಸಾಧ್ಯ. ಓಂ ನಮಃ ಶಿವ ಎಂಬತಕ್ಕಂಥ ಶಿವ ಮಂತ್ರವನ್ನು ನಿರಂತರವೂ ಪಠನೆ ಮಾಡಿ, ಮಹಾವಿಷ್ಣುವನ್ನ ಆರಾಧನೆ ಮಾಡಿ, ಸಾಧ್ಯವಾದರೆ ಹಸಿದು ಬರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನವನ್ನು ಉಡಬಡಿಸಿ, ನಿಮ್ಮ ಜ್ಞಾನದಿಂದ 4 ಜನಕ್ಕೆ ಬೆಳಕಾಗುವಂಥ ಕಾಯಕವನ್ನೇ ಮಾಡಿ. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 2 ಗಂಟೆ 45 ನಿಮಿಷ, 2ರಿಂದ 2:45 ಮಧ್ಯದಲ್ಲಿ ನಿಮ್ಮ ಚಿಂತನೆ ಬಹಳಷ್ಟು ಅಚ್ಚುಕಟ್ಟಾಗಿರಬೇಕು.
ಈ ಸಮಯದಲ್ಲಿ ಯಾವುದೇ ಒಂದು ಕಾಯಕವನ್ನು ಮಾಡತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಬ್ಯಾಂಕು ಮತ್ತು ವ್ಯವಹಾರಗಳನ್ನ ಲೇವಾದೇವಿಗಳನ್ನು ಮಾಡತಕ್ಕಂಥದ್ದು ಸಮಂಜಸವಲ್ಲ. ಇದನ್ನ ಹೊರತುಪಡಿಸಿ, ಈ ಸಮಯವನ್ನು ಹೊರತುಪಡಿಸಿ ತಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸ್ವಲ್ಪ ತಾಳ್ಮೆಯಿಂದನೇ ವರ್ತನೆ ಮಾಡಿ. ಈ ದಿನ ಸಂಪೂರ್ಣವಾಗಿ ಅಷ್ಟು ಒಳ್ಳೇದಂತಲ್ಲ, ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ. ಮಾಡೋ ಕೆಲಸ ಮಾಡಿ, ಅದನ್ನು ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ ಒಳ್ಳೇದಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವರ್ಚಸ್ಸು, ತೇಜಸ್ಸು, ತಮ್ಮ ಧರಿಸುವಂತ ವಸ್ತ್ರ, ತಾವು ಮಾಡುವ ಕೆಲಸ ಎಲ್ಲಾ ಕಡೆಯಿಂದಲೂ ಭಗವಂತನ ಕೃಪೆ ಇದೆ. ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ನಮ್ಮಗಳ ಯಶಸ್ಸು. ಆ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಅರ್ಥಗರ್ಭಿತವಾದಂಥ ಜೀವನ. ಆದರೆ ಇವತ್ತು ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ನೀವು ಆಲೋಚನೆ ಮಾಡದಿರ ನುಗ್ಗಿಬಿಡ್ತೀರಿ. ಆಲೋಚನೆ ಬೇಕು, ಯೋಚನೆ ಬೇಕು, ಸರಿಯಾದ ಮಾರ್ಗದರ್ಶನ ಬೇಕು. ಹಿರಿಯರ ಮಾರ್ಗದರ್ಶನದಂತೆ ಹಾಕುವ ಹೆಜ್ಜೆ ಪರಮ ಪವಿತ್ರವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ನೀವು ತೆಗೆದುಕೊಳ್ಳುವಂತಹ ನಿಲುವು ಸಾಧ್ಯವಾದಷ್ಟು ಮಧ್ಯಾಹ್ನ 12ರಿಂದ 12:45 ಬಿಟ್ಟು ತದನಂತರ ನೀವು ಕೆಲಸ ಕಾರ್ಯಗಳನ್ನು ಮಾಡಿ. ಇಷ್ಟು ಮಾಡಿದ್ರೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ 1 ಲೋಟ ಗೋಕ್ಷೀರವನ್ನ ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ತದನಂತರ ಆಚೆ ಹೊರಡಿ. ಅಷ್ಟೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿ ಮಾ. ಮ್ಯಾಮ್, ನನ್ನ ಹೆಸರು ಪ್ರಿಯಾ ಅಂತ. ನಾನು ಬ್ಯಾಂಗ್ಳೂರಿನ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು ಮ್ಯಾಮ್. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನನ್ನ ಹೆಸರು ಪ್ರಮೀಳಾ ಅಂತ. ಹೇಳಮ್ಮ. ಗುರುಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ನೀನ್ ಚೆನ್ನಾಗಿದೆಮ್ಮ? ತುಂಬಾ ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಗುರುಜಿ, ನಿಮ್ದು ಹ್ಯಾಡ್ ನೋಡಿದೆ ಸ್ವಲ್ಪ ದಿವಸಕ್ಕೆ ಮುಂಚೆ, ಲವಣ್ಯ ತೈಲ ಬಗ್ಗೆ. ಆಕ್ಚುಲಿ ನನ್ಗೆ ಮದುವೆ ಆಗಿ 2 ಮಕ್ಳಿದ್ದಾರೆ. ಮಕ್ಳು 2 ಲೈಕ್ ಸಿ ಸೆಕ್ಷನ್ ಆಗಿರೋದು. ಸಿ ಸೆಕ್ಷನ್ ಆಗಿರೋದ್ರಿಂದ ಹೊಟ್ಟೆ ನೋಡಿದ್ರೆ ತಿರ್ಗಾ ಪ್ರೆಗ್ನೆಂಟ್ ಇರೋ ತರನೇ ನಾನು ಹೊಟ್ಟೆ ಇರುತ್ತೆ ಯಾವಾಗ್ನು. ಅದರಿಂದ ನಾನು ಏನೇನೋ ಯೂಸ್ ಮಾಡಿ ನೋಡಿದೆ, ನನ್ಗೆ ಸಿರಿಗೋಗಿಲ್ಲ. ನಿಮ್ ಹ್ಯಾಡ್ ನೋಡ್ಬಿಟ್ಟು ಯೂಸ್ ಮಾಡಿದೆ ಗುರುಜಿ. 2 ತಿಂಗಳಿಂದ ಯೂಸ್ ಮಾಡ್ತಾ ಇದೀನಿ. ಪರವಾಗಿಲ್ಲ, ನಂಗೆ ಡಿಫ್ರೆನ್ಸ್ ಗೊತ್ತಾಗಿದೆ. ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಲವಣ ತೈಲ ಇದೆಯಲ್ಲ, ಇದು ಬಹಳಷ್ಟು ವಿಶೇಷಗಳಿರ್ತಕ್ಕಂಥದ್ದು. ಲವಣ ಅಂತ ಇಷ್ಟಕ್ಕೆ ಮುಂಚೆ ಹೇಳಿದೆ, ಸಮುದ್ರ ತೀರ ಅಂತ. ಸಮುದ್ರದಲ್ಲಿ ಋಣಬಾಧೆ ಅಂತ. ಋಣಬಾಧೆ ಹರಿಸ್ಕೊಳ್ಳೋಕ್ಕೂ ಸಮುದ್ರ ಬೇಕು. ಸಮುದ್ರದ ನೀರು ಉಪ್ಪು. ಈ ಉಪ್ಪಿನಿಂದಲೇ ನಮ್ಮ ಆರೋಗ್ಯ. ಅದರಲ್ಲೂ ಮುಖ್ಯವಾಗಿ ಹೊಟ್ಟೆಯ ಭಾಗವನ್ನು ಕರಗಿಸ್ಲಿಕ್ಕೆ, ಸುತ್ತಮುತ್ತ ಇರತಕ್ಕಂಥ ಕಬ್ಬಿನಾಂಶ ಕರಗಲಿಕ್ಕೆ ಈ ಲವಣ ತೈಲ ಬಹಳಷ್ಟು ಕೆಲಸ ಮಾಡುತ್ತೆ. ಇದು ಅದಕ್ಕಾಗಿ ಇಟ್ಕೊಂಡು ನಾನು ಇವತ್ತು ಇದನ್ನು ತೋರಿಸ್ಲಿಕ್ಕಿಟ್ರೆ ನಿಮ್ಮ ಫೋನ್ ಕಾಲು ಇದೆ. ಇರಲಿ, ಒಳ್ಳೇದಾಗ್ಲಿ. ಲವಣ ತೈಲದಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಮುಖ್ಯವಾಗಿ ದೇಹಕ್ಕೆ ಪ್ರಧಾನ ಹೊಟ್ಟೆ. ಈ ಹೊಟ್ಟೆ ಭಾಗವನ್ನು ಕಡಿಮೆ ಮಾಡಿಕೊಂಡ್ರೆ, ಹೆಣ್ಣು ಮಕ್ಕಳೇ ಅಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಿಗಾದ್ರೂ ಸಹಿತ ಈ ಹೊಟ್ಟೆ ಭಾಗ ಕಡಿಮೆ ಆದ್ರೆ ಸಂಪೂರ್ಣ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಹೊಟ್ಟೆ ಭಾಗ ಜಾಸ್ತಿ ಇತ್ತು ಅನ್ಕೊಳ್ಳಿ, ರೋಗ ರುಜಿನಗಳಂತಕ್ಕಂಥ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಹೊಟ್ಟೆ ಕಡಿಮೆ ಆಗಲಿ, ಸ್ಲಿಮ್ ಆಗಿರೋಂಗಿರಿ, ಆರೋಗ್ಯವಾಗಿರಿ. ಲವಣ ತೈಲ ಚೆನ್ನಾಗಿ ನಿಮ್ಗೆ ಅನುಕೂಲ ಆಗ್ತಾ ಇದ್ರೆ ನೀವಿನ್ನೂ 4 ಜನಕ್ಕೆ ಹೇಳಿ. ಗುರುಜಿ, 2 ತಿಂಗಳಿಂದ ಯೂಸ್ ಮಾಡ್ತಾ ಇದೀನಿ. ಇನ್ನ ಮುಂದುವರ್ಸೋದಾ ಇಲ್ಲ ಹೆಂಗ್ ಗುರುಜಿ? ಮೊದ್ಲಿಗೂ ಈಗೂ ಹೇಗಿದೆ? ಇವಾಗ ತುಂಬಾ ಡಿಫ್ರೆಂಟ್ ಗೊತ್ತಾಗ್ತಾ ಇದೆ ಗುರುಜಿ. ಮೊದಲು ಇವಾಗ ಗೊತ್ತಾಗುವ ಕಾಲನ್ನ ಕೈ ಬಿಡಬಾರದು. ಅದನ್ನ ಇನ್ನಷ್ಟು ದಿವಸ ಮುಂದುವರಿಸಿ. ಸಂಪೂರ್ಣವಾಗಿ ನಿಮಗೆ ಯಾವ ಹಂತಕ್ಕೆ ಬರಬೇಕು, ನೀವು ಹೇಗಿರಬೇಕು, ಹೇಗೆ ಕಾಣಬೇಕು ಎಂಬತಕ್ಕಂಥದ್ದನ್ನು ನಿಮ್ಮ ಮುಂದೆ ಕನ್ನಡಿ ಇಟ್ಕೊಂಡು ನಿಂತ್ಕೊಂಡ್ರೆ ಗೊತ್ತಾಗತ್ತಲ್ಲ, ಅದು ನೋಡಿಕೊಂಡು ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಆದರೆ ಇದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತಲ್ಲ, ನೀವು ಒಂದು ಹಂತಕ್ಕೆ ರೆಡಿ ಆಗೋ ತನಕ ಯಾವುದೇ ತರ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಮೊದಲಿಗೂ ಈಗೂ ಪರವಾಗಿಲ್ಲಪ್ಪ ಅನ್ನೋ ಮಟ್ಟಕ್ಕೆ ನೀವು ಬಂದಾಗ ಇದನ್ನು ಕೈ ಬಿಡಬಹುದು. ಅಲ್ಲಿವರೆಗೂ ಇದನ್ನು ಉಪಯೋಗಿಸಲೇಬೇಕು. ಲವಣ ತೈಲ ಕರೆಕ್ಟಾಗಿ 3 ತಿಂಗಳು ಕರೆಕ್ಟಾಗಿ ಕ್ರಮಬದ್ಧವಾಗಿ ಉಪಯೋಗಿಸಿದ್ರೆ ನಿಮ್ಮ ದೇಹದ ಆರೋಗ್ಯ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಬೇಡವಾದಂಥ ಕೊಬ್ಬಿನ ಅಂಶ ಮತ್ತು ಎಲ್ಲಿ ಹೊಟ್ಟೆ ಭಾಗ ಜಾಸ್ತಿ ಇದೆ ಬೊಜ್ಜು ಕರಗಿಸುವಂಥದ್ದಕ್ಕೆ ಇದು ರಾಮವಾಡದಂತೆ ಕೆಲಸ ಮಾಡುತ್ತೆ. ಒಳ್ಳೆದಾಗಲಿ. ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿಗ ಧನುರ್ ರಾಶಿಯಿಂದ. ಖಂಡಿತ ಬಾ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರಾಶಿಯಲ್ಲಿ ಇರ್ತಕ್ಕಂಥವರು ಹಾಕುವ ಪ್ರತಿ ಹೆಜ್ಜೆಯನ್ನು ಸಹಿತ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಅಥವಾ ಏನಾರು ಒಂದು ಶಕ್ತಿಪೂರ್ವಕವಾಗಿ ನಿಮ್ಮ ಆರಾಧ್ಯ ದೇವತೆಯನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಂದಿಗೆ ಒಳ್ಳೆಯ ಹೆಜ್ಜೆಯನ್ನು ಹಾಕಿದ್ರೆ ಅಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಾತ್ರ
ಸ್ವಲ್ಪ ಕೈಕಟ್ಟಿ ನಿಲ್ಲಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ, ನೋವು ಕೊಡುತ್ತೆ. ಹಾಗಂತ ಭಯಪಡಬೇಡಿ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಮಾಡುವ ಯಾವುದೇ ಕೆಲಸದಲ್ಲಾದರೂ ಅರ್ಥಪೂರ್ಣವಂತ ಬದುಕನ್ನು ಕಾಣಬಹುದು. ಆದರೆ ತೃಪ್ತಿಕರವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಒಳ್ಳೆ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಅದನ್ನು ಯೋಚನೆ ಮಾಡಬೇಕು. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಏನೇ ಕೆಲಸ ಮಾಡಿದ್ರೂ ಅದರಿಂದ ಮತ್ತೊಂದು ಲಾಭ ಆಗಬೇಕಾದ್ರೆ ಇವತ್ತು ನೀವು ಆರಾಧನೆ ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ. ಈ ಪ್ರಕಾರ ಗಣಪತಿಯ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಾ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ. ಆದರೆ ಮನಸ್ಸೇ ತುಂಬಾ ಚಂಚಲ. ಕಾರಣ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾಗಿಲ್ವಲ್ಲ. ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೆಲಸದ ಪ್ರಾರಂಭಿಕ ಕ್ಷಣದಲ್ಲಿ ಒಂದಷ್ಟು ಅಸಮಾಧಾನ ಇರುತ್ತೆ, ಒಂದಷ್ಟು ನೋವಿನ ಸಂಗತಿಗಳಿರುತ್ತೆ. ಅದನ್ನು ದಾಟಿಕೊಂಡ್ರೆ ಒಂದಷ್ಟು ಅನುಕೂಲ ಆಗಬಹುದು. ಆದರೂ ಬಹಳ ಎಚ್ಚರಿಕೆ ಬೇಕು. ಮಕರ ರಾಶಿಯವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮನೆ ದೇವರ ಪ್ರಾರ್ಥನೆ, ಶನೇಶ್ಚರಣ ಆರಾಧನೆ ಅಥವಾ ಹನುಮನ ಆರಾಧನೆ, ಹನುಮ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಕೊಡ್ತಕ್ಕಂಥ ಆ ಕೇಸರಿ ಪ್ರಸಾದವನ್ನ, ವಿಶೇಷವಾದಂಥ ಪ್ರಸಾದ ನಿಮ್ಮ ಹಣೆಯಲ್ಲಿ ಧರಿಸೋದ್ರಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ವೃತ್ತಿಯಲ್ಲಿ ಏನಾರು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ, ಆದರೆ ಏನೂ ಮಾಡ್ಲಿಕ್ಕೆ ಆಗದಂಥ ರೀತಿಯಲ್ಲೂ ಇದ್ದೀರಿ. ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4 ಗಂಟೆ ತನಕ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಉತ್ತಮ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೀರ ವಿಷ್ಣು ಸಹಸ್ರನಾಮವನ್ನು ಒಮ್ಮೆ ನೀವು ಕಿವಿಯಲ್ಲಿ ಕೇಳಿಸ್ಕೊಂಡ್ರೂ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಲಾಭವನ್ನೇ ಗಳಿಸ್ತೀರಿ. ಆದರೆ ಪ್ರಾರಂಭಿಕ ಕ್ಷಣಗಳಲ್ಲಿ ಮನಸ್ಸಿಗೆ ಒಂದಷ್ಟು ನೋವು ಉಂಟಾಗುವಂಥ ಕ್ಷಣಗಳಿರಬಹುದು. ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವ, ನೀವು ಆರಾಧನೆ ಮಾಡತಕ್ಕಂಥ ದೇವಿ, ಆಕೆಯ ಆಶೀರ್ವಾದದಿಂದ ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ಅಸಮಾಧಾನ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ಬಂದೇ ಬರುತ್ತೆ. ಆ ಸಮಾಧಾನಕರವಾಗಿರ್ತಕ್ಕಂಥ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದ್ರೆ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆಯ ಮನಸ್ಸಿನಿಂದ ಅಷ್ಟೇ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹಾಗೆ ಬಂದದ್ದೇನೇ ಬರಲಿ, ಶ್ರೀನಿವಾಸ ನಿನ್ನ ದಯ ಹೊಂದಿರಲಿ ಅಂತ ಹೇಳಿ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗೆ ಒಂದು ಚಿಟಿಗೆಯಷ್ಟು ಉದ್ದಿನ ಮೇಲೆ ದೃಷ್ಟಿ ತೆಗೆದು ನೈಋತ್ಯ ಭಾಗದಲ್ಲಿ ಹಾಕುವಂಥದ್ದು. ಹಾಗೆ ಒಂದಷ್ಟು ಶ್ವಾನಗಳಿಗೆ ಒಂದಿಷ್ಟು ಬಿಸ್ಕೆಟ್ ಬ್ರೆಡ್ ಹಾಕುವಂಥದ್ದು. ಇಂತಹ ಕಾಯಕವನ್ನು ಕುಂಭರಾಶಿಯವರು ಮಾಡಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ ಸಮಂಜಸವಾದಲ್ಲ. ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಯಾವುದಾದ್ರೂ ಸಹಿತ ಪರಿಪಕ್ವತೆಯಿಂದ ಅಂದುಕೊಳ್ಳೋಕ್ಕಾಗುವುದಿಲ್ಲ. ಅಂದುಕೊಳ್ಳದೆ ಒಂದು ಆಗದೆ ಒಂದು, ಅಥವಾ ನಮಗೆ ಸಿಗುವಂಥ ಸ್ಥಾನಮಾನದಲ್ಲಿ ಬೇರೊಬ್ಬರಿಗೆ ಸಿಗಬಹುದು, ಅಥವಾ ನಮ್ಮ ಹೊಡೆದಾಟದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗ್ಬೋದು. ಏನೇ ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಇದು ಸರಿಸುಮಾರು ಮಧ್ಯಾಹ್ನ 2 ಗಂಟೆ 20 ನಿಮಿಷದವರೆಗೂ ಹೀಗೇ ಇರುತ್ತೆ. 2 ಗಂಟೆ 20 ನಿಮಿಷದ ನಂತರ ನಿಮ್ಮದೇ ಆದಂಥ ರಾಜ್ಯದಲ್ಲಿ, ನಿಮ್ಮದೇ ಆದಂಥ ಲೋಕದಲ್ಲಿ ತಾವು ತೇಲುವಂಥದ್ದು ರೀತಿ ಇರುತ್ತೆ. ಅಂದರೆ ಭಗವಂತ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಕಾಲಕ್ಕೆ ಕೊಡಬೇಕು, ಏನನ್ನೆಲ್ಲ ಕೊಟ್ಟರೆ ಅದರ ಫಲಾಫಲಗಳು ಏನಾಗಬಹುದು, ಇದೆಲ್ಲಕ್ಕೂ ಸ್ವಲ್ಪ ಸಮಯ ಬೇಕು. ಆ ಸಮಯವನ್ನು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಂಡ್ರೆ ಮಾತ್ರ ಲಾಭ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಪೂರ್ವಾಭಿಮುಖವಾಗಿ ನಿಂತು ತುಳಸಿ ಗಿಡವನ್ನು ದರ್ಶನ ಮಾಡ್ತಾ ತುಳಸಿಯ ಒಂದು ಉದಾಹರಣೆ ತೀರ್ಥ ತೆಗೆದುಕೊಂಡು ಮಹಾವಿಷ್ಣು ಆರಾಧನೆ ಮಾಡಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಡೋದು ಬಹಳಷ್ಟು ಶ್ರೇಯಸ್ಸು. ಅಷ್ಟೇ ಅಲ್ಲದಿರ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ವ್ಯತ್ಯಾಸಗಳು ಬಾರದಂತ ರೀತಿ ಇರತಕ್ಕಂಥದ್ದು, ಒಂದಷ್ಟು ಆರೋಗ್ಯದ ಬಗ್ಗೆನೂ ಗಮನ ಹರಿಸ್ತಕ್ಕಂಥದ್ದು, ಸಣ್ಣ ಪಟ್ಟ ಮಕ್ಕಳಿಗೆ ತಿಂಡಿ ತಿನಿಸಲು ಕೊಡ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಶರು. ಬನ್ನಿ, ಹಾಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಕ್ಕ. ನಿಮ್ಮ ಹೆಸರು ಹೇಳಿಮ್ಮ. ಊರು ಹೆಸರು ಬೇಡ ಅಕ್ಕ. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ? ನಮ್ಮ ಬಗ್ಗೆನೇ ಮಾತಾಡ್ತೀವಿ. ಆಯ್ತು, ಮಾತಾಡಿ. ಹಲೋ, ನಮಸ್ತೆ ಗುರುಜಿ ಅವರಿಗೆ. ನಮಸ್ತೆ ತಾಯಿ, ಹೇಳಮ್ಮ. ಹೇಳಿ ಗುರುಜಿ. ಹಲೋ, ಹೇಳಿ ಗುರುಜಿ. ನೀನು ಹೇಳು ಮಗು, ನೀನೆರಡು ಮಾತಾಡಬೇಕಲ್ಲ. ನೀನೆರಡು ಮಾತಾಡಿದ್ರೆ ನಿನ್ನ ಮಾತಿನ ಮುಂದಕ್ಕೆ ನಾನು ಏನಂತ ನಾನು ತಿಳಿಸ್ತೇನೆ ನಿಮಗೆ. ಗುರುಜಿ, ಮುಂದೆ ನನ್ನ ಭವಿಷ್ಯ ಹೇಗಿದೆ? ಏನು ಮಾಡ್ತಿದ್ಯಮ್ಮ ನೀನು? ಏನು ಓದಿದ್ದೆ ತಾಯಿ? ಗುರುಜಿ, ನಾನು ಮನೆಯಲ್ಲಿದ್ದೀನಿ, ಹೌಸ್ ವೈಫು. ಹಾಂ, ಏನು ಓದಿದ್ಯಮ್ಮ? 10th ಓದಿದ್ದೀನಿ ಗುರುಜಿ. ಒಳ್ಳೇದಾಗಲಿ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಫರ್ನಿಚರ್ಸ್ ಅಂಗಡಿಗೆ ಹೋಗ್ತಾರೆ ಗುರುಜಿ.
ಹಾಂ ಹಾಂ ಮಗ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಹಾಂ, ಮಗ ಚೆನ್ನಾಗಿ ಓದ್ತಾ ಇದ್ದಾನಾ? ಅವನಿಗೆ ವಿದ್ಯಾಭ್ಯಾಸನೂ ಸ್ವಲ್ಪ ತುಂಬಾ ಕಮ್ಮಿ ಇದೆ. ಕಮ್ಮಿ ಇದೆ ಅಂತ ಅವ್ನು ಹಾಗೆ ಬಿಟ್ಟರೆ ಅವ್ನ ಮುಂದಿನ ಬದುಕೇನು? ಅವನು ಸರಿಯಾದ ರೀತಿ ಕ್ಲಾಸ್ ಕೊಡಬೇಕಲ್ವಾ, ಸರಿಯಾದ ಗುರುಗಳ ಹತ್ರ ಪಾಠಕ್ಕೆ ಹಾಕಬೇಕು. ನೀವು ಮನೇಲಿ ಅವ್ನು ಸ್ವಲ್ಪ ರಿಮೈಂಡ್ ಮಾಡಬೇಕು, ಅವನ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವನು ಬೆಳೆಸಬೇಕು. ವಿದ್ಯೆನೇ ಅಲ್ವಾ ಮಕ್ಕಳ ಮಾತು ಮುಖ್ಯವಾಗಿ. ಏನು ಅನ್ನೋದೇ ಕೇಳಿಲ್ಲ. ಅವ್ರ ಅಪ್ಪನೂ ಸುಧಾ ನನ್ನ ಸದ್ಯಕ್ಕೆ ಈಗ ಅಮ್ಮನ ಮನೇಲಿದ್ದೀನಿ ಗುರುಜಿ. ಈಗ ನೀವು ಅಮ್ಮನ ಮನೇಲಿದ್ದೀರಿ, ಮಗ ನಿಮ್ಮ ಜೊತೆ ಇದ್ದಾನ ಅಪ್ಪನ ಜೊತೆ ಇದ್ದಾನ? ಅಪ್ಪನ ಜೊತೆ ಇದ್ದಾನೆ. ನಾನು ಅಪ್ಪನ ಜೊತೆನೆ ಇರ್ತೀನಿ ಅಂತ ಅಪ್ಪನ ಜೊತೆ ಇದ್ದಾನೆ ಗುರುಜಿ. ಯಾವಾಗ್ಲೂ ಒಂದ್ಸಲ ಬರ್ತಾನೆ, 15 ದಿನಕ್ಕೊಂದ್ಸಲ ಬರ್ತಾನೆ, ಮಾತಾಡ್ಸ್ಕೊಂತಾನೆ ಹೋಗ್ತಾನೆ ಅಷ್ಟೇ. ಇರ್ಲಿ, ಮಗ ಇನ್ನೂ ಬೆಳೆದು ದೊಡ್ಡವನಾಗೋನಿರ್ಲಿ. ನಿಮ್ಮಿಬ್ಬರ ಕತೆ ಏನಮ್ಮ? ನೀವ್ ಈ ತರ ನೀನೊಂದು ತೀರ ಅವರೊಂದು ತೀರ ಆದ್ರೆ ಜೀವನ ನಡೆಯುತ್ತಾ? ನಮ್ಗೆ ಅದೇ ಬೇಜಾರಾಗ್ಬಿಟ್ಟಿದೆ ಗುರುಜಿ. ನೀವ್ ಹೇಳಿರೋ ಅನುಷ್ಠಾನ ಮಾಡ್ತಾ ಇದ್ದೀನಿ, ಬಟ್ ನಂದು ಉಣ್ಮೆ ಇದೆ. ಮಗು, ನಾನೊಂದು ಮಾತು ಹೇಳ್ತೇನೆ ಕೇಳು. ನೀನು 100 ಅನುಷ್ಠಾನಗಳನ್ನ ನೀನು ಪ್ರತ್ಯೇಕವಾಗಿ ಮಾಡಿದ್ರು ಅದು ಪ್ರಯೋಜನ ಅಲ್ಲ. ನಿನ್ನ ಗಂಡದ ಮನೆಯಲ್ಲೇ ಇರಬೇಕು, ಅಲ್ಲೇ ಆ ಅನುಷ್ಠಾನ ಮಾಡಬೇಕು, ಅಲ್ಲಿ ನೀನು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇನ್ನು ಮುಂದಿನ ಉತ್ತರವನ್ನ ನಾಳೆ ನಾನು ತಿಳಿಸ್ಕೊಡ್ತೇನೆ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಗುರುಜೀತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಿ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.